ಟ್ರೆಡಿಷನಲ್ ಮೈಸೂರು ಪೇಂಟಿಂಗ್ ಸ್ಟೈಲ್ ನೀವು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು. ನಾಟಮಿಕ್ ಕರೆಕ್ಷನ್ ಮಾಡಿರೋದು ಹೇಳ್ಕೊಟ್ಟಿದ್ದು ಕಮಲಾಕ್ಷಿ ಮೇಡಮ್ ಅವರಿಂದನೇ ಕಲ್ತಿದ್ದು. ಫಸ್ಟ್ ತಿರುಪತಿಗೆ ಹೋದರೆ ಗೋವಿಂದರಾಜ ಟೆಂಪಲ್ಗೆ ಹೋಗ್ತೀವಿ. ಸೊ ಶೇಷಾವಸ್ಥೆಯಲ್ಲಿ ದೇವರನ್ನ ಮಲಗಿರೋದನ್ನು ಡೀಟೇಲಾಗಿ ತೋರಿಸಿದ್ದೀವಿ. ಅದೊಂದು ಅದ್ವೈತ, ಶಿವನೂ ಅಲ್ಲೇ ಇದ್ದಾರೆ, ವಿಷ್ಣುನೂ ಅಲ್ಲೇ ಇದ್ದಾರೆ ಅನ್ನೋದಕ್ಕೆ ಒಂದು ಶಿವನ ಕಪಿಲ ತೀರ್ಥ. ಆರ್ನಮೆಂಟು, ಆಭರಣ, ಅದಕ್ಕೆ ತುಂಬಾನೇ ಒಂದು ಇಂಪಾರ್ಟೆನ್ಸ್ ಇದೆ ತಿರುಪತಿ ಕ್ಷೇತ್ರದಲ್ಲಿ. ಅದನ್ನೇ ಪೇಂಟಿಂಗಲ್ಲಿ ನೀವು ಹೆಂಗೆ ಕನ್ಸೀವ್ ಮಾಡಿ ಅದನ್ನೇ ಡಿಪಿಕ್ಟ್ ಮಾಡಿದ್ದೀರಾ ಅಂತ. ಹೌದು, ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಮೈಸೂರಿಗೆ ತಿರುಪತಿಗೆ ಒಂದು ಕನೆಕ್ಷನ್ ಇದೆ. ಹೌದು, ಅದ್ರ ಬಗ್ಗೆ ನೀವೇನಾರ ಹೇಳ್ಬೋದು? ಈ ಪೇಂಟಿಂಗಲ್ಲಿ ತುಂಬ ಡಿಫಿಕಲ್ಟ್ ಆಸ್ಪೆಕ್ಟ್ ನಿಮ್ಗೆ ಏನು ಅನಿಸ್ತು? ಗೋಲ್ಡ್ ವರ್ಕ್. ಈ ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ ಅಲ್ಲಿ ಯೂಸ್ ಮಾಡುವ ಗೋಲ್ಡು, ಅದರದ್ದು ಪ್ಯೂರಿಟಿ ಬಗ್ಗೆ ಸ್ಪೆಸಿಫಿಕ್ ಆಗಿ ದೇವರಿಗೆ ಎಲ್ಲರೂ ನಾರ್ಮಲ್ ಆಗಿ ಶ್ರೀನಿವಾಸನೇ, ಬಾಲಾಜಿನೇ ಬ್ಲ್ಯಾಕ್ ಆಗಿ ಕಪ್ಪಾಗಿ ತೋರಿಸ್ತಾರೆ ದೊಡ್ಡ ನಾಮ ಹಾಕೊಂಡು. ನೀವು ಸ್ವಲ್ಪ ಗ್ರೀನಿಶ್ ಸ್ಟೋನ್ ಯೂಸ್ ಮಾಡಿದ್ದೀರಾ. ಹೌದು, ಅದಕ್ಕೆ ಏನಾದ್ರು ಒಂದು ಇಂಪಾರ್ಟೆನ್ಸ್ ಇದೆಯಾ? ಅದಂದರೆ ನ್ಯಾಚುರಲ್ ಸ್ಟೋನ್ ಅಲ್ಲ ಅದು. It's a divine calling. A kshetra that has been of historic importance and a place of religious worship in the famous country of India and world famous kshetra, the Tirupati kshetra, has a lot of significance not only religiously but also in the state of art. Today we are about to experience an in-depth analysis and understanding of how this Tirupati kshetra has been inspiring a lot of artists to create that experience of divinity and religion and devotion in the form of art displayed at your homes. The Tirupati Kshetra, depicted in the traditional Mysore style painting by a very renowned artist, Srimati Renuka Nagaraj, a student of Srimati late Kamalakshi, who's been the board of directors of Chitrakala Parishad Karnataka and also the board of members of the Lalit Kala Academy. I'd like to introduce to you Srimati Renuka Nagaraj, who's been a traditional Mysore style painting artist for the last 15 years, and she's dedicated her life to this divine art form and bringing some exquisite masterpieces for all of you. Today, the experience is to inspire all of you and also help you understand the importance of just not having iconography as a symbol of tradition and religious importance, but also depicting a complete divine kshetra in one particular frame as a piece of art, but bringing the divinity and the spiritual aura inside your homes. Madam, namaste. ನಮಸ್ತೆ. ಟ್ರೆಡಿಷನಲ್ ಮೈಸೂರು ಪೇಂಟಿಂಗ್ ಸ್ಟೈಲ್ ನೀವು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಅಂದರೆ ಸುಮಾರು ವರ್ಷಗಳು ಸ್ಟೂಡೆಂಟ್ ಆಗಿದ್ದೀರಾ, ಈಗ ಪ್ರೊಫೆಷನಲ್ ಆಗಿ ನೀವು ಪ್ರಾಕ್ಟೀಸು ಮಾಡ್ತಾ ಇದ್ದೀರಾ. ಹೌದು ಹೌದು. ತಿರುಪತಿ ಕ್ಷೇತ್ರ ಅಂದರೆ ಇಡೀ ಭಾರತ ದೇಶದಲ್ಲಿ ಇಲ್ಲ, ಕಂಪ್ಲೀಟ್ ವರ್ಲ್ಡಲ್ಲಿ ಒಂದು ರಿಲಿಜಿಯಸ್ ಇಂಪಾರ್ಟೆನ್ಸು ಮತ್ತು ಅಟ್ಮೋಸ್ಟ್ ಸುಪ್ರೀಂ ಗಾಡ್ ಅಂತ ಒಂದು ಫೀಲಿಂಗ್ ಎಲ್ಲರಿಗೂ ಇದೆ. ಎಲ್ಲರ ಮನೆಯಲ್ಲೂ ತಿರುಪತಿ ಬಾಲಾಜಿ ಫೋಟೋ ಅಂತಲೂ ಈಸ್ ಅ ಕಂಪಲ್ಸರಿ ಪೀಸ್ ಆಫ್ ಆರ್ಟ್, ಅಂದರೆ ಪಾರ್ಟ್ ಆಫ್ ದೇರ್ ಡೇ ಟು ಡೇ ವರ್ಷಿಪ್ ಆ್ಯಂಡ್ ಪೂಜಾ ಆಲ್ಸೋ. ಈ ಕ್ಷೇತ್ರವನ್ನು ಬರೀ ತಿರುಪತಿ ಬಾಲಾಜಿ ಐಕೋನೋಗ್ರಫಿ ಮಾತ್ರ ಇಲ್ಲದ್ರೆ ಕಂಪ್ಲೀಟ್ ಕ್ಷೇತ್ರ ಒಂದು ಪೇಂಟಿಂಗಲ್ಲಿ ಕನ್ಸೀವ್ ಆಗಿದೆ. ಸೊ ಆ ಪೇಂಟಿಂಗ್ನೇ ಕ್ರಿಯೇಟ್ ಮಾಡುವಾಗ, ಅದ್ರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಖುಷಿ ಇರುತ್ತಲ್ವಾ ಅದನ್ನು ಮಾಡಲಿಕ್ಕೆ. ಅಂದರೆ ಒಂದು ಧೈರ್ಯನೂ ಬೇಕು. ಸೊ ಅದೇ ಗೈಡೆನ್ಸ್ ಒಬ್ಬರು ಕಮಲಾಕ್ಷಿ ಮೇಡಮ್ ಇದ್ದರು, ಅದನ್ನು ತಗೊಂಡು ನಾವು ಫುಲ್ ಸಬ್ಜೆಕ್ಟ್ನ ಅದರೊಳಗಡೆ ಕೂಡಿಸಿದ್ವಿ. ಸೊ ಈ ತಿರುಪತಿ ಕ್ಷೇತ್ರ ಸಬ್ಜೆಕ್ಟು ಫಸ್ಟ್ ಯಾರು ಕ್ರಿಯೇಟ್ ಮಾಡಿದ್ದು ಮೇಡಮ್? ಇದು ತಿಪ್ಪಾಜಿ ಅಪ್ಪ ಅಂತ ಒಬ್ಬ ಆರ್ಟಿಸ್ಟ್, ಪ್ಯಾಲೇಸ್ ಆರ್ಟಿಸ್ಟ್. ಓಕೆ. ಅವರಿಂದ ಒಂದು ಕಲರ್ ಪ್ರಿಂಟ್ ಸಿಕ್ತು. ಕಲರ್ ಪ್ರಿಂಟ್ನ ತಗೊಂಡು ನಾವು ಗೋಲ್ಡಿಗೆ ಕನ್ವರ್ಟ್ ಮಾಡಿ ಕ್ರಿಯೇಟ್ ಮಾಡಿದ್ವಿ.
ಸೊ ಈ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ರೇರ್ ಕಾಂಪೊಸಿಷನ್ಸು ಹ್ಮ್. ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿಗೋದು ಇಲ್ಲ, ಹೌದು. ಅವೇರ್ನೆಸ್ಸು ಜಾಸ್ತಿ ಇರಲ್ಲ. ಹೌದು. ಸೊ ತಿಪ್ಪಾಜಿ ರಾವ್ ಅವರು ಮೈಸೂರು ಪ್ಯಾಲೇಸ್ ಆರ್ಟಿಸ್ಟ್ ಮೈಸೂರು ಪೇಂಟಿಂಗ್ ಸ್ಟೈಲಲ್ಲಿ ಮಾಡ್ತಾ ಇದ್ರು. ಸೊ ಅವರು ಈ ಸಬ್ಜೆಕ್ಟ್ ಬಗ್ಗೆ ಮಾಡಬೇಕು ಅಂತ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಬಂದು ಅವರು ಮಾಡಿದ್ದಾರೆ. ಖಂಡಿತ. ಈಗ ಇದನ್ನೇ ಮೈಸೂರು ಪೇಂಟಿಂಗ್ ಸ್ಟೈಲ್ ಪೇಂಟಿಂಗ್ಸಲ್ಲಿ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇದೆಯಾ, ಇಲ್ಲ ಅಂದರೆ ಸ್ವಲ್ಪ ಅದನ್ನೇ ರಿಸರ್ಚ್ ಮಾಡಬೇಕು, ಇಲ್ಲ ಕೆಲವ್ರಿಗೆ ಮಾತ್ರನೇ ಆ ಅವಕಾಶ ಸಿಗತ್ತಾ, ಇಲ್ಲ ಎಲ್ಲರೂ ಅದನ್ನೇ ಈಸಿಯಾಗಿ ಮಾಡ್ಬೋದಾ, ಅದ್ರ ಬಗ್ಗೆ ಸ್ವಲ್ಪ ಏನಾರು ಹೇಳಕ್ಕೆ? ಈಸಿ ಅಂತ ಹೇಳಕ್ಕಾಗಲ್ಲ, ಪ್ರಯತ್ನ ಪಟ್ಟರೆ ಖಂಡಿತ ಯಾರು ಬೇಕಾದರೂ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ದು ನೀವು ಎಲ್ಲಿ ನೋಡಿದಿರ? ಬರೀ ಒಂದು ಪ್ರಿಂಟ್ ನೋಡಿ ಮಾಡಿಸಿರೋದಾ, ಇಲ್ಲ ಅಂದ್ರೆ ಅಷ್ಟೇ? ಇಲ್ಲ, ಒರಿಜಿನಲ್ ಪೇಂಟಿಂಗ್ ಎಲ್ಲೂ? ಒರಿಜಿನಲ್ ಪೇಂಟಿಂಗ್ ಎಲ್ಲೂ ನೋಡಿಲ್ಲ. ನಾವೊಂದು ಪ್ರಿಂಟ್ ಮಾತ್ರ ಸಿಕ್ತು, ಅದನ್ನ ತಗೊಂಡು ಏನೇನು ಕರೆಕ್ಷನ್ಸ್ ಅದರಲ್ಲಿ ಮಾಡಬೇಕು ಮಾಡಿಕೊಂಡು ನಾವು. ಸೊ ಈಗ ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಒಂದು ಒರಿಜಿನಲ್ ಸ್ಕೆಚ್ಚು, ಈಗ ನಾನು ನೋಡಿರೋ ಪ್ರಕಾರ ಕೆಲವು ಅನಾಟಮಿಕಲ್ ಫೀಚರ್ಸಲ್ಲಿ ಆ ಕಾಲದಲ್ಲಿ ಮಾಡಿರೋದು ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಇದೆ. ಇದೆ, ಹೌದು. ಸೊ ಕೆಲವುದ್ರಲ್ಲಿ ಫಿಂಗರ್ಸು, ಮುದ್ರೆಗಳು ಅವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಡಿಫರೆನ್ಸಸ್ ಬರುತ್ತೆ. ಫಿಂಗರ್ಸ್ ಎಲ್ಲ ಸ್ವಲ್ಪ ಒಂದೇ ಸೈಜಲ್ಲಿ ಇರುತ್ತೆ. ಸೊ ಇದನ್ನೇ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಯಾವ ಥರ ಗೈಡೆನ್ಸ್ ಸಿಕ್ತು? ಸೊ ನನಗೆ ಗೈಡ್ ಮಾಡಿದ್ದು ಕಮಲಾಕ್ಷಿ ಮೇಡಮ್ ಅವರೇ. ಫಿಂಗರ್ಸು ಅದನ್ನೆಲ್ಲ ಅನಾಟಮಿಕ್ ಕರೆಕ್ಷನ್ ಮಾಡಿರೋದು ಹೇಳ್ಕೊಟ್ಟಿದ್ದು ಕಮಲಾಕ್ಷಿ ಮೇಡಮ್ ಅವರೇ, ಅವರಿಂದನೇ ಕಲ್ತಿದ್ದು. ತಿಪ್ಪಾಜಿ ರಾವ್ ಅವರು ಫಸ್ಟ್ ಕ್ರಿಯೇಟ್ ಮಾಡಿರೋ ಸಬ್ಜೆಕ್ಟು ಮೇಡಮ್ ಇದು ತಿರುಪತಿ ಕ್ಷೇತ್ರ ಅಂತ ಒಂದು. ಅದನ್ನೇ ನೀವು ರೀಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಒಂದು ರೆಫರೆನ್ಸ್ ಇಮೇಜ್ ಸಿಕ್ತು ಅಂತ ಹೇಳಿದ್ರಿ. ಸೊ ಈ ರೆಫರೆನ್ಸ್ ಇಮೇಜ್ನೇ ಈಗ ಮೈಸೂರು ಸ್ಟೈಲಲ್ಲಿ ಕನ್ವರ್ಟ್ ಮಾಡೋಕ್ಕೆ ಏನೇನು ನೀವು ಮಾಡಿದ್ದೀರಾ? ಹೌ ಡಿಡ್ ಯು ಗೋ ಅಬೌಟ್ ಬ್ರಿಂಗಿಂಗ್ ದಿಸ್ ಫ್ರಮ್ ವೇರ್ ಯು ಗಾಟ್ ಎಸ್ ಎ ರೆಫರೆನ್ಸ್ ಸ್ಕೆಚ್? ರೆಫರೆನ್ಸ್ ಸ್ಕೆಚ್ಚು ನಮಗೆ ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಕೊಟ್ಟರು. ಸೊ ಹಾಗಾಗಿ ಸಿಕ್ತು. ಬಟ್ ಅದನ್ನು ನಾವು ಎನ್ಲಾರ್ಜ್ ಮಾಡಿ, ಟ್ರೇಸಿಂಗ್ ಮಾಡಿ, ಮತ್ತು ಅದನ್ನು ಕರೆಕ್ಷನ್ ಮಾಡೋಕ್ಕೆ 1 ತಿಂಗಳು ಆಯಿತು. ಸೊ 1 ತಿಂಗಳು ಕರೆಕ್ಷನ್ ಮತ್ತು ನಮ್ಮ ಮೇಡಮ್ ಹತ್ರ ಸ್ವಲ್ಪ ಗೈಡೆನ್ಸ್ ತೊಗೊಂಡ್ವಿ. ಸೊ ನೆಕ್ಸ್ಟ್ ಅವ್ರು ಏನಿದ್ರು ಕಲರಿಂಗ್ ವರ್ಕ್ ಮಾತ್ರ ಮಾಡಿರೋದು, ಅದನ್ನು ನಾವು ಜಸ್ಸು ವರ್ಕಲ್ಲಿ ಜ್ಯುವೆಲ್ರಿನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಬೇಕಾಯ್ತು. ತುಂಬ ಕಷ್ಟನೂ ಆಯಿತು. ಚಿಕ್ಕದಾಗಿ ಮೈನ್ಯೂಟಾಗಿ ತೋರಿಸಿದ್ವಿ, ತುಂಬ ಖುಷಿಯಿಂದ ಮಾಡಿದ್ವಿ. ಅದ್ರ ಮೇಲೆ ಗೋಲ್ಡ್ ಹಾಕಿ, ಅಂದರೆ ವಿಷ್ಣು ಅಂದರೆ ಅಲಂಕಾರ ಪ್ರಿಯ ಅಂತ ಗೊತ್ತಲ್ವ, ಸೊ ಅದಕ್ಕೆ ಅದರಲ್ಲಿ ಫುಲ್ಲು ಜ್ಯುವೆಲ್ರಿನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಸೊ ಹಾಗಾಗಿ ಅದು ಕಷ್ಟನೂ ಆಯಿತು. 2-3 ತಿಂಗಳು ಆಯಿತು ನಾವು ಇದನ್ನು ಕಂಪ್ಲೀಟ್ ಮಾಡೋದು. ಸೊ ತಿರುಪತಿ ಅಂದ್ರೇನೆ ಒಂದು ಗ್ರ್ಯಾಂಡ್ಯೂರ್, ಹೌದು, ಒಂದು ಗೋಲ್ಡ್. ಹೌದು, ಅಂದ್ರೆ ಹೌದು. ಇಡೀ ಪ್ರಪಂಚದಲ್ಲಿ ಇಟ್ ಇಸ್ ದ ಮೋಸ್ಟ್ ರಿಚೆಸ್ಟ್ ಗಾಡ್ ಅಂತಾನು ಡಿಕ್ಲೇರ್ ಮಾಡಿದ್ದಾರೆ. ಸೊ ತಿಪ್ಪಾಜಿ ರಾವ್ ಅವರು ಬರೀ ಪೇಂಟ್ ಅಲ್ಲಿ ಅದನ್ನೇ ಒಂದು ಎಲಾಬರೇಟ್ ಸಬ್ಜೆಕ್ಟ್ ನೇ ಕ್ರಿಯೇಟ್ ಮಾಡಿರೋದನ್ನೇ ನೀವು ಈಗ ಜಸ್ಸೋ ಮಾಡಿ ಅದ್ರ ಮೇಲೆ ಗೋಲ್ಡ್ ಹಚ್ಚಿ ಆ ಗ್ರ್ಯಾಂಡ್ಯೂರ್ನೇ ಸ್ವಲ್ಪ ಇನ್ನೂ ಎನ್ಹಾನ್ಸ್ ಮಾಡಿದ್ದೀರಾ. ಸೊ ಈ ಜರ್ನಿಯಲ್ಲಿ ನಿಮ್ದು ತಿರುಪತಿ ಕ್ಷೇತ್ರದ ಮೇಲೆ ಇರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಯ್ಯೋ ಖಂಡಿತ. ನಮಗೆ ತಿರುಪತಿ ಶ್ರೀನಿವಾಸ ದೇವರು ಅಂದರೆ ತುಂಬ ನಂಬಿಕೆ. ಅದರಿಂದ ನಮಗೆ ಒಂದು ಇನ್ಸ್ಪಿರೇಷನ್ ಸಿಕ್ತು. ಮಾಡೋದಾದ್ಮೇಲಂತೂ ಇದ್ದಿದ್ದು ಜಾಸ್ತಿ. ಆ ಪೇಂಟಿಂಗ್ ಮಾಡಾದ್ಮೇಲೆ ಏನಿದೆ ಅದು ಫುಲ್ಲು ಸಿಕ್ಕಿದೆ ನಮಗೆ. ಸೊ ತಿರುಪತಿ ಕ್ಷೇತ್ರ ಅಂದ್ರೇನೆ ಎಲ್ಲರಿಗೂ ಒಂದು ರಿಲಿಜಿಯಸ್ ವಿಸಿಟ್. ಹೌದು, ವರ್ಷಕ್ಕೊಂದ್ಸತಿ ಹೋಗೋರಿದ್ದಾರೆ, ತಿಂಗಳಿಗೊಂದ್ಸತಿ ಹೋಗೋರಿದ್ದಾರೆ, ಕೆಲವ್ರಿಗೆ ಮನೆ ದೇವರು ಅಂದರೆ ಶ್ರೀನಿವಾಸ. ಸೊ ಅಂಥದ್ದವ್ರಿಗೆ ತಿರುಪತಿಗೆ ಹೋಗ್ತಾ ಇರುವಾಗ ಇದು ನನ್ಗನ್ಸ್ತು, ಈ ಪೇಂಟಿಂಗಲ್ಲಿ ನೋಡಿದ್ರೆ ಪ್ರತಿಯೊಂದು ಆ ತಿರುಪತಿ ಬೆಟ್ಟ ಹೆಚ್ಚೋದು, ಮೇಲೆ ಹೋಗೋದು, ಅಲ್ಲಲ್ಲಿ ಇರುವ ಅಕ್ಕಪಕ್ಕದಲ್ಲಿ ಇರುವ ಕ್ಷೇತ್ರಗಳನ್ನ ನೋಡೋದು, ಇದೆಲ್ಲನೂ ಒಂದು ಪೇಂಟಿಂಗಲ್ಲಿ ಬಂದಿದೆ. ನನಗೇನು ಇದು ಮೈಸೂರು ಪೇಂಟಿಂಗ್ ಇಂಡಸ್ಟ್ರಿಯಲ್ಲಿ, ಮೈಸೂರು ಪೇಂಟಿಂಗ್ ಫೀಲ್ಡಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಅದನ್ನೇ ಅಷ್ಟು ಈಸಿಯಾಗಿ ಎಲ್ಲರಿಗೂ ಆಕ್ಸೆಸ್ಸು ಇಲ್ಲ ಅಂತ ಒಂದು ಅಪ್ರೋಚು ಎಲ್ಲರಿಗೂ ಇದೆ. ಸೊ ಇದನ್ನ ಎಲ್ಲರಿಗೂ ಈಸಿ ಆಕ್ಸೆಸ್ ಮಾಡೋಕ್ಕೆ ಏನು ಮಾಡೋಣ ಅಂತ ನಿಮಗೆ ಒಂದು ವಿಚಾರ ಇದೆ ಮೇಡಮ್? ಮಾಡ್ಬೋದು, ಅದರಲ್ಲಿ ಏನಿಲ್ಲ, ಮಾಡ್ಬೋದು. ಒಂದಷ್ಟು ಜನನ ಸೇರಿಸ್ಕೊಂಡು ಅವ್ರಿಗೆ ಒಂದು ಗೈಡೆನ್ಸ್ ಕೊಡಬೇಕು, ಒಂದು ಟ್ರೈನ್ ಮಾಡಬೇಕು. ಸೊ ಮಾಡಿದ್ರೆ ಖಂಡಿತ ತುಂಬ ಜನ ಮಾಡೋಕ್ಕೆ ರೆಡಿ ಇದ್ದಾರೆ. ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಟೈಮ್ ತೊಗೊಳುತ್ತೆ, ಒಂದೊಂದೇ ಸ್ಟೆಪ್. ಇವಾಗ ನಾವು ಕೂಡ ಹಾಗೆ ಕಲ್ತಿರೋದು. ಸೊ ಕಮಲಾಕ್ಷಿ ಮೇಡಮ್ ಹತ್ರನೇ ನಾವು ಗೈಡೆನ್ಸ್ ತೊಗೊಂಡು ಮಾಡೋಷ್ಟು 3 ಮಂತ್ಸ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಯಾರು ಮಾಡ್ತಾರೋ ಅವರಿಗೆ ಹೇಳಿಕೊಟ್ಟು ಮಾಡೋಕ್ಕೆ ಪ್ರಯತ್ನ ಅಂತೂ ಖಂಡಿತ ನಾನಂತೂ ಮಾಡ್ತೀನಿ. ಮೇಡಮ್, ತಿರುಪತಿ ಕ್ಷೇತ್ರ ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ ನೀವು ಮಾಡುವಾಗ ಆ ಪೇಂಟಿಂಗಲ್ಲಿ ಯಾವ್ಯಾವುದು ಆಸ್ಪೆಕ್ಟ್ಸು ಕವರ್ ಮಾಡಿದ್ದೀರಾ ಅಂತ ಸ್ವಲ್ಪ ಹೇಳಿ. ಫಸ್ಟ್ ತಿರುಪತಿಗೆ ಹೋದರೆ
ವರಹಸ್ವಾಮಿ ಫಸ್ಟ್ ನಾನು ವರಹಸ್ವಾಮಿನ ಬಿಡಿಸಿದ್ದೀನಿ ಇಲ್ಲಿ. ಸೊ ಡೀಟೇಲಾಗಿ ಜಸ್ ವರ್ಕ್ನೆಲ್ಲ ಮಾಡಿದ್ದೀನಿ. ಸೊ ಮತ್ತು ಸ್ಟೋನ್ ಎಫೆಕ್ಟು ಅಷ್ಟೇ ಕ್ಲೀನಾಗಿ ಅದರಲ್ಲಿ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಇದು ಗ್ರೀನ್ ಕಲರೇ ಮಾಡಿದ್ದೀವಿ. ಸೊ ಬೃಂದಾವನ ತೋರಿಸಿದ್ದೀನಿ. ಸೊ ಕೆಳಗಡೆ ಎಲ್ಲ ಇದು ಬೆಟ್ಟ ಆಗಿರೋದ್ರಿಂದ ಗ್ರೀನರಿನಲ್ಲೇ ಜಾಸ್ತಿ ಕವರ್ ಮಾಡಿದ್ದೀನಿ. ಕಲ್ಯಾಣಿನಲ್ಲೂ ಹಾಗೆ ಗ್ರೀನರಿನೆಲ್ಲ ತೋರಿಸಿದ್ದೀನಿ. ಕಪಿಲ ತೀರ್ಥನೂ ತೋರಿಸಿದ್ದೀನಿ ಶಿವನನ್ನು. ಇದು ಅದ್ವೈತ ಅನ್ನೋದಕ್ಕೆ ಶಿವ ಆ್ಯಂಡ್ ವಿಷ್ಣು ಇಬ್ಬರು ಇದ್ದಾರೆ ಅಂತಂದ್ಬಿಟ್ಟು ತೋರಿಸಿರೋದು ಶಿವನ ಗ್ರೇಟು. ಮತ್ತು ಇಲ್ಲಿ ಸೊ ಹನುಮಾನ್ನ ತೋರಿಸಿದ್ದೀನಿ. ಸೊ ಅಲ್ಲಿಂದ ಬಂದರೆ ಗೋವಿಂದರಾಜರ ಟೆಂಪಲ್ಗೆ ಹೋಗ್ತೀವಿ. ಸೊ ಶೇಷಾವಸ್ಥೆಯಲ್ಲಿ ದೇವ್ರನ್ನ ಮಲಗಿರೋದನ್ನು ಡೀಟೇಲಾಗಿ ತೋರಿಸಿದ್ದೀವಿ. ಇಲ್ಲಿ ನಾನು ಯೂಸ್ ಮಾಡಿರೋ ಕಲರ್ಸು ಒಂದು 4ರಿಂದ 5 ಕಲರ್ಸ್ ಅಷ್ಟೇ. ಗ್ರೀನ್, ಪಿಂಕ್, ಕ್ರಿಮ್ಸನ್, ಯೆಲ್ಲೋ ಆಕರ್ ಆ್ಯಂಡ್ ವರ್ಮಿಲಿಯನ್. 5-6 ಕಲರಲ್ಲಿ ಇದನ್ನೆಲ್ಲ ಆಟಾಡಿದ್ದೀನಿ. ಸೊ ಗ್ರೀನ್ರಿ ತುಂಬ ಜಾಸ್ತಿ ಯಾಕೆ ತೋರಿಸಿದ್ದೀನಿ ಅಂದರೆ ಇದು ಟೆಂಪಲ್ ಇರೋದು, ದೇವಸ್ಥಾನ ಇರೋದು ಬೆಟ್ಟದ ಮೇಲೆ, ಹಾಗಾಗಿ ತುಂಬ ಗ್ರೀನ್ರಿ ತೋರಿಸ್ಕೊಂಡು ಪದ್ಮಾವತಿ ಪಕ್ಕದಲ್ಲೂ ಒಂದು ಕಲ್ಯಾಣಿನ ತೋರಿಸಿದ್ದೀನಿ. ಅಲ್ಲಿ ಕಲ್ಯಾಣಿ ಇರೋದ್ರಿಂದ ಕಲ್ಯಾಣಿನ ತೋರಿಸ್ಕೊಂಡು ಪದ್ಮಾವತಿ ಟೆಂಪಲ್. ಮೇಲ್ಗಡೆ ಬಂದರೆ ಇಲ್ಲಿ ದ್ವಾರಪಾಲಕರು. ಸೊ ದ್ವಾರಪಾಲಕರನ್ನ ಡೀಟೇಲಾಗಿ ತೋರಿಸಿದ್ದೀನಿ. ತಿರುಪತಿನಲ್ಲಿ ಹೆಂಗಿದೆಯೋ ಹಾಗೆ ತೋರಿಸಿದ್ದೀನಿ. ಮೇಯ್ನ್ ಸುಪ್ರೀಂ ಗಾರ್ಡ್ ಅಂದರೆ ಬಾಲಾಜಿನ ಎಷ್ಟು ಡೀಟೇಲಾಗಿ ಅಂದರೆ ಜ್ಯುವೆಲ್ರಿನ ಸ್ವಲ್ಪ ನೋಡಿ ಗೊತ್ತಾಗತ್ತೆ. ಒಂದೊಂದು ಗೋಲ್ಡ್ ವರ್ಕ್ನ ಡೀಟೇಲಾಗಿ ತೋರಿಸಿ ಸ್ಟೋನ್ ಎಫೆಕ್ಟ್ನ ಸೊ ನ್ಯಾಚುರಲ್ ಕಲರ್ಸಲ್ಲೇ ತೋರಿಸಿದ್ದೀನಿ. ಇನ್ನೊಂದು ಏನಂದರೆ ಇದರಲ್ಲಿ ಬಾಲಾಜಿನ ಗ್ರೀನ್ ಕಲರಲ್ಲೇ ತೋರಿಸಿದ್ದೀನಿ. ಯಾಕಂದರೆ ಇದು ಬಂದು ಸ್ಟೋನ್ ಅಲ್ಲ, ಇದು ಉದ್ಭವವಾಗಿರೋದು. ಅಂದರೆ ಗ್ರೀನ್ ಅಂದರೆ ಅದಕ್ಕೊಂದು ಲೈಫ್, ಆ ಕಲರ್ಗೆ ಒಂದು ಲೈಫ್ ಇದೆ ಅಂತ ನಾನು ಗ್ರೀನ್ ಕಲರಲ್ಲಿ ತೋರಿಸಿದ್ದೀನಿ. ಅಲ್ಲಿ ಆಂಜನೇಯ ಸ್ವಾಮಿ ನೀವು ಹೇಳ್ತಾ ಇರೋದು ಬಂದು ಇದರಲ್ಲಿ ಜಾಪಾಲಿ ತೀರ್ಥದಲ್ಲಿ ಇರುವ ಆಂಜನೇಯ ಸ್ವಾಮಿ, ಅಂಜನಾದೇವಿ ಅಲ್ಲಿ ತಪಸ್ ಮಾಡಿರೋದು. ಸೊ ಆಮೇಲೆ ಪದ್ಮಾವತಿನೂ ತೋರಿಸಿದ್ದೀರಾ ತಿರುಚಾನೂರಲ್ಲಿ ಇರೋದು. ಸೊ ಈ ಒಂದು ಪೇಂಟಿಂಗ್ ಅಲ್ಲಿ ನಾವು ನೋಡ್ಬಿಟ್ರೆ ಪೂರ್ತಿ ತಿರುಪತಿ ಕ್ಷೇತ್ರ ನೋಡಿದ್ದೊಂದು ಫಲಿತ ಸಿಗುತ್ತೆ ಅಂತ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಇದರಲ್ಲಿ ಗೋವಿಂದರಾಜಸ್ವಾಮಿ ಬಂದು ಶ್ರೀನಿವಾಸನಿಗೆ ಅನ್ನ ಅಂತ ಒಂದು ಬಿಲೀಫ್ ಇದೆ. ಕ್ಷೇತ್ರಪಾಲಕ ಈಶ್ವರುಡು ಅಂತ ಒಂದು ಫೀಲಿಂಗ್ ಇದೆ ತಿರುಪತಿಗೆ. ಅದನ್ನು ಹಿಸ್ಟ್ರಿಯಲ್ಲಿ ಭಾಳ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೇಳಿದ್ದಾರೆ. ಪದ್ಮಾವತಿ ಮದುವೆ ಮಾಡಿಕೊಂಡು ಕೆಳಗಡೆ ತಿರುಚಾನೂರಲ್ಲಿ ಇರೋದು ಅಂತ. ಅಲ್ಲೊಂದು ಪೇಂಟಿಂಗ್ ಅಲ್ಲಿ ನಾನು ನೋಟಿಸ್ ಮಾಡಿರೋದು ಒಂದು ಬೃಂದಾವನ ಇದೆ ಮೇಡಮ್. ಆ ಬೃಂದಾವನ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಕ್ಕಾಗತ್ತಾ? ಹೌದು, ನಾನು ನನ್ನ ಪೇಂಟಿಂಗಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ತರಿಗೊಂಡ ವೆಂಗಮಾಂಬ ಅಂತ ಒಂದು ಅವರು ಇದರಲ್ಲಿ ತೋರಿಸಿದೆ. ಅವರು ಅನ್ನಮಾಚಾರ್ಯ ಥರ ತುಂಬ ಕೀರ್ತನೆಗಳು ದೇವರ ಮೇಲೆ ಹಾಡಿದ್ದಾರೆ. ಸೊ ಹಾಗಾಗಿ ಆ ಬೃಂದಾವನನ ಅಲ್ಲಿ ತೋರಿಸಿದ್ದೇನೆ. ಅವ್ರ ಹೆಸರಲ್ಲಿ ಈಗ ತಿರುಪತಿಯಲ್ಲಿ ತರಿಗೊಂಡ ಅನ್ನದಾನ ಭವನ ಒಂದಿದೆ ಅಲ್ಲ? ಹೌದು, ಅನ್ನದಾನ ತುಂಬ ನಡೀತಾ ಇದೆ. ಹೌದು. ತಿರುಪತಿ ಹೋಗುವಾಗ ರಾಜಗೋಪುರ ಆಪೋಸಿಟ್ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ. ಅಂಜಲಿ ಹಸ್ತ ಇಟ್ಕೊಂಡು ಅದನ್ನೇ ಬೇಡಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಕರೆಕ್ಟ್. ಇಲ್ಲಿ ಪೇಂಟಿಂಗ್ ಅಲ್ಲಿ ಒಂದು ಅಭಯ ಆಂಜನೇಯ ಸ್ವಾಮಿ ತೋರಿಸಿದ್ದೀರಾ? ಹೌದು. ಅದು ಅದ್ರ ಬಗ್ಗೆ ಅದು ಎಲ್ಲಿ ಬರುತ್ತೆ? ತಿರುಪತಿ 7 ಬೆಟ್ಟಗಳಲ್ಲಿ ಅಂಜನಾದ್ರಿ ಬೆಟ್ಟ ಬಂದು ಅಂಜನಾದ್ರಿ ಬೆಟ್ಟದಲ್ಲಿ ಜಾಪಾಲಿ ತೀರ್ಥ ಅಂತ ಆಂಜನೇಯ ಸ್ವಾಮಿ ಇದೆ. ಅದನ್ನ ನಾನು ನನ್ನ ಪೇಂಟಿಂಗ್ ಅಲ್ಲಿ ತೋರಿಸಿದೆ. ಮೇಡಮ್, ತಿರುಪತಿ ಅಂದ್ರೇನೆ ಒಂದು ಗೋಲ್ಡ್ ಗಿಲ್ಡೆಡ್ ಗಾಡ್, ರಿಚೆಸ್ಟ್ ಗಾಡ್ ಇನ್ ದ ವರ್ಲ್ಡ್ ಅಂತ ಎಲ್ಲ ಹೆಸರುಗಳಿದೆ. ಆರ್ನಮೆಂಟು, ಆಭರಣ, ಅದಕ್ಕೆ ಒಂದು ತುಂಬಾ ಒಂದು ಇಂಪಾರ್ಟೆನ್ಸ್ ಇದೆ ತಿರುಪತಿ ಕ್ಷೇತ್ರದಲ್ಲಿ. ಅದನ್ನೇ ಪೇಂಟಿಂಗಲ್ಲಿ ನೀವು ಹೆಂಗೆ ಕನ್ಸೀವ್ ಮಾಡಿ ಅದನ್ನೇ ಡಿಪಿಕ್ಟ್ ಮಾಡಿದ್ದೀರಾ ಅಂತ ಸ್ವಲ್ಪ? ಹೌದು, ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಹೇಗೆಂದರೆ ತಿಪ್ಪಾಜಿಯವರ ಪ್ರಿಂಟಲ್ಲಿ ಬರೀ ಕಲರಿಂಗಲ್ಲಿತ್ತು. ನಾವು ಅದನ್ನು ಜಸ್ಸು ಮೈನ್ಯೂಟಾಗಿ ಜ್ಯುವೆಲ್ರಿನೆಲ್ಲ ಜಸ್ಸುನಲ್ಲಿ ಮಾಡಿ ಅದಕ್ಕೆ ಗೋಲ್ಡ್ ಹಾಕಿ ಆ ಗೋಲ್ಡಲ್ಲಿ ಸ್ಟೋನ್ ಎಫೆಕ್ಟ್ನ ತೋರಿಸಿದ್ದೀವಿ. ಅದು ತುಂಬ ಚೆನ್ನಾಗಿದೆ. ಅದು ಬೇರೆ ಪೇಂಟಿಂಗ್ಸಲ್ಲಿ ಮಾಡೋಕ್ಕೆ ತುಂಬ ಕಷ್ಟ. ಮೈಸೂರು ಪೇಂಟಿಂಗಲ್ಲಾದರೆ ತುಂಬ ಚೆನ್ನಾಗಿ ತೋರಿಸ್ಬೋದು. ಹಾಗಾಗಿ ಪ್ರಯತ್ನ ಪಟ್ಟು ತುಂಬ ಚೆನ್ನಾಗಿ ಜ್ಯುವೆಲ್ರಿನ ಮಾಡಿದ್ದೀವಿ ಪೇಂಟಿಂಗಲ್ಲಿ. ಮೈಸೂರಿಗೆ ತಿರುಪತಿಗೆ ಒಂದು ಕನೆಕ್ಷನ್ ಇದೆ. ಹೌದು, ಅದ್ರ ಬಗ್ಗೆ ನೀವೇನಾರು ಹೇಳ್ಬೋದಾ? ಖಂಡಿತ. ಆ್ಯಕ್ಚುಲಿ ದೇವರಿಗೆ ಕೊಟ್ಟಿರೋ ರತ್ನ ಕವಚವನ್ನು ಮೈಸೂರು ಮಹಾರಾಜರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಅದು ಸಂವತ್ಸರಕ್ಕೆ ಒಂದ್ಸತಿ ಅವರು ಹಾಕ್ಕೊಳ್ಳಿರೋದು ಅಂತ ಒಂದು ರೀತಿ ಒಂದು ಇದೆ ತಿರುಪತಿ. ಹೌದು, ವರ್ಷಕ್ಕೊಂದು ಬಾರಿ ಅದನ್ನು ತಿರುಪತಿ ದೇವರಿಗೆ ಹಾಕ್ತಾರೆ ಅಂತ ಇದೆ.
ಮೇಡಮ್, ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಆ ಕಾಲದಲ್ಲಿ ನ್ಯಾಚುರಲ್ ಡೈಸು ಮತ್ತು ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿದರು. ನಿಮಗೆ ನ್ಯಾಚುರಲ್ ಕಲರ್ಸು ಈಗ ಸಿಗೋದು ಅಪರೂಪ, ಹೌದು. ಭಾಳ ಕಷ್ಟ. ಹೌದು ಹೌದು ಆ ಥರ ಪರಿಸ್ಥಿತಿಯಲ್ಲಿ ನೀವು ಯೂಸ್ ಮಾಡಿರುವ ಕಲರ್ಸು, ಆ ಟೆಕ್ಸ್ಚರು, ಆ ಕಲರ್ಸ್ಗೆ ಮ್ಯಾಚ್ ಮಾಡೋದಕ್ಕೆ ನೀವು ಏನೇನು ಟೆಕ್ನಿಕ್ಸ್ ಯೂಸ್ ಮಾಡಿದ್ರಿ? ಹೌದು. ಆವಾಗ ಸಿಗ್ತಾ ಇತ್ತು, ಅವಾಗ ಹಂಗೆ ಮಾಡ್ತಾ ಇದ್ರು. ಇವಾಗ ಈಸಿಯಾಗಿ ನಮಗೆ ಕಲರ್ಸ್ ಸಿಗ್ತಾ ಇದೆ. ಕ್ಯಾಮಿಲ್ ಕಲರ್ಸ್ನೇ ನಾನು ಯೂಸ್ ಮಾಡೋದು. ಮೊದಲಿಂದನೂ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ತಿರುಪತಿ ಕ್ಷೇತ್ರ ಪೇಂಟಿಂಗಲ್ಲೂ ಕ್ಯಾಮಿಲ್ ಕಲರ್ಸ್ನೇ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಮಾಡ್ಬೋದು. ಈ ಪೇಂಟಿಂಗಲ್ಲಿ ತುಂಬ ಡಿಫಿಕಲ್ಟ್ ಆಸ್ಪೆಕ್ಟ್ ನಿಮ್ಗೆ ಏನು ಅನಿಸ್ತು? ಗೋಲ್ಡ್ ವರ್ಕೆ ತುಂಬ ಕಷ್ಟವಾಗಿದ್ದು ಗೋಲ್ಡ್ ವರ್ಕ್. ಯಾಕಂದರೆ ಆ ಚಿಕ್ಕ ಚಿಕ್ಕ ಸಬ್ಜೆಕ್ಟ್ನ ನಾವು ಗೋಲ್ಡಲ್ಲಿ ತೋರಿಸಿದ್ದೀವಿ, ಜ್ಯುವೆಲ್ರಿನ. ಅದೇ ನನಗೆ ತುಂಬ ಕಷ್ಟ ಆಗಿದ್ದು. ಮೇಡಮ್, ಮೈಸೂರು ಟ್ರೆಡಿಷನಲ್ ಸ್ಟೈಲ್ ಪೇಂಟಿಂಗಲ್ಲಿ ಭಾಳ ವೇರಿಯೇಷನ್ಸ್ ಪೇಂಟ್ಸಲ್ಲಿ ನೋಡಿದ್ದೀವಿ. ತುಂಬ ಜನ ಈಗ ಮಧ್ಯದಲ್ಲಿ ಪೋಸ್ಟರ್ ಕಲರ್ಸು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ವಾಟರ್ ಕಲರ್ಸ್ ಯೂಸ್ ಮಾಡ್ತೀರಾ. ಹೌದು. ಪರ್ಟಿಕ್ಯುಲರ್ ಆಗಿ ನೀವು ವಾಟರ್ ಕಲರ್ಸ್ ಯೂಸ್ ಮಾಡೋ ರೀಸನ್ ಏನು ಮೇಡಮ್? ಅಥೆಂಟಿಕ್ ಮೈಸೂರು ಪೇಂಟಿಂಗ್ ಅಂದರೆ ವಾಟರ್ ಕಲರ್ಸೇ. ವಾಟರ್ ಕಲರ್ಸಲ್ಲೇ ನಮಗೆ ಹೇಳ್ಕೊಟ್ಟಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ವಾಟರ್ ಕಲರ್ಸಲ್ಲೇ. ಸೊ ಹಾಗಾಗಿ ನಾನು ಅದನ್ನೇ ರೂಢಿಸ್ಕೊಂಡು ಬಂದಿದ್ದೀನಿ. ಸೊ ನ್ಯಾಚುರಲ್ ಕಲರ್ಸಲ್ಲಿ ತುಂಬ ನ್ಯಾಚುರಲ್ಲಾಗಿ ಒಂದು ಸೆಟಲ್ಡಾಗಿ ತೋರಿಸ್ಬೋದು ಕಲರ್ಸ್ನ. ಆ ಪೇಂಟಿಂಗಲ್ಲಿ ಎಷ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಲರ್ಸ್ ಎಲ್ಲ ಫುಲ್ ಸೆಟಲ್ಡ್ ಕಲರ್ಸು, ಡೆಪ್ತ್ ಎಲ್ಲ ಕ್ಲೀನಾಗಿ ತೋರಿಸ್ಬೋದು. ಹಾಗಾಗಿ ನಾನು ವಾಟರ್ ಕಲರ್ಸ್ನ ಯೂಸ್ ಮಾಡ್ತೀನಿ. ಪೇಂಟಿಂಗ್ ಬೇಸ್ ರೆಡಿ ಮಾಡೋದಕ್ಕೆ ಮೇಡಮ್, ಪೇಪರ್ ಮೇಲೇ ಮಾಮೂಲಾಗಿ ಮೈಸೂರು ಪೇಂಟಿಂಗ್ ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲವು ವೇರಿಯೇಷನ್ಸ್ ಇದೆ ಪೇಪರ್ ಮೇಲೆ. ಕೋಲ್ಡ್ ಪ್ರೆಸ್ಡ್ ಪೇಪರ್ ಯೂಸ್ ಮಾಡ್ತಾರೆ, ಕೆಲವರು ಸಾಫ್ಟ್ ಪ್ರೆಸ್ಡ್ ಪೇಪರ್ ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲರೂ ಹಾಟ್ ಪ್ರೆಸ್ಡ್ ಪೇಪರೇ ಯೂಸ್ ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಪರ್ಟಿಕ್ಯುಲರ್ ಆಗಿ ಕೋಲ್ಡ್ ಪ್ರೆಸ್ ಯೂಸ್ ಮಾಡೋದಕ್ಕೆ ರೀಸನ್ ಏನಿದೆ? ನನಗೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನನಗೆ ಕಲರ್ಸ್ ಆಗಲಿ ಗೋಲ್ಡ್ ಆಗಲಿ ಏನು ಹಾಕಬೇಕು ಅಂದರೆ ನನಗೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಕೋಲ್ಡ್ ಪ್ರೆಸ್ ಪೇಪರು ನೀವು ಅಡ್ವೈಸ್ ಮಾಡ್ತೀರಾ? ಹೌದು ಹೌದು. ನಾನು ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ಗೂ ತುಂಬ ಜನಕ್ಕೆ ಅದರಲ್ಲೇ ಹೇಳ್ಕೊಟ್ಟಿದ್ದೀನಿ. ಟ್ರೆಡಿಷನಲ್ ಪೇಂಟಿಂಗ್ಸ್ ಅಂದ್ರೇ ಒಂದು ಗೋಲ್ಡ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಹೌದು. ಈ ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಯೂಸ್ ಮಾಡುವ ಗೋಲ್ಡು, ಅದರದ್ದು ಪ್ಯೂರಿಟಿ ಬಗ್ಗೆ ಸ್ವಲ್ಪ ಏನಾರು ಹೇಳಿ. ನಾವು ಯೂಸ್ ಮಾಡೋದು 22 ಕ್ಯಾರೆಟ್ ಗೋಲ್ಡ್ ಲೀಫ್ನೇ ಯೂಸ್ ಮಾಡ್ತೀವಿ. ಈಗೇನೋ ಫೇಕ್ ಎಲ್ಲ ಬಂದಿದೆ ಅಂತಾರೆ, ಬಟ್ ಇದುವರೆಗೂ ನಾನಾಗಲಿ ನನ್ನ ಹೇಳ್ಕೊಡೋ ಸ್ಟೂಡೆಂಟ್ಸ್ಗಾಗಲಿ ಅದೇ 22 ಕ್ಯಾರೆಟ್ ಪ್ಯೂರ್ ಗೋಲ್ಡ್ನೇ ಯೂಸ್ ಮಾಡಿದ್ದೀವಿ. ಇದು ಕೆಲವೇ ಕಡೆ ಸಿಕ್ಕೋದು. ಇದು ಅವೆನ್ಯೂ ರೋಡಲ್ಲಿ ಚನ್ನಬಸಪ್ಪ ಅವರ ಅಂಗಡಿನಲ್ಲಿ ಸಿಗತ್ತೆ. ಸೊ ನಾನು ಅಲ್ಲೇ ತೊಗೊಳ್ಳೋದು. ಈ ಪೇಂಟಿಂಗ್ ಸ್ಟೈಲಲ್ಲಿ ಮೇಡಮ್, ಸಟಲ್ ಕಲರ್ಸು ಮತ್ತು ಒಂಥರ ಡೀಟೇಲಿಂಗು ಅದೆಲ್ಲ ತೋರಿಸೋದು, ಮಕ್ಕಿ ಸಫೇದಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಗೋಲ್ಡೇ ಹಾಕೋದಿಲ್ಲ, ಬರೀ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ತಗೊಂಡು ಅದ್ರ ಮೇಲೆ ಡೀಟೇಲ್ಸ್ ತೋರಿಸೋದು ಅಂತ ಒಂದು ಸ್ಟೈಲ್ ಇದೆ. ಆ ಮಕ್ಕಿ ಸಫೇದಿ ಸ್ಟೈಲ್ ಬಗ್ಗೆ ಸ್ವಲ್ಪ ಏನಾರು ಹೇಳೋಕ್ಕಾಗತ್ತೆ? ಮಕ್ಕಿ ಸಫೇದಿ ಅಂದರೆ ಕಮಲಾಕ್ಷಿ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಹತ್ರ ನಾನು 5ರಿಂದ 6 ಪೇಂಟಿಂಗ್ ಬರೀ ಮಕ್ಕಿ ಸಫೇದಿನಲ್ಲೇ ಮಾಡಿದ್ದೀನಿ. ಅವ್ರ ಸೀಕ್ರೆಟ್ಸ್ ಬೇರೆಯೇ ಇತ್ತು. ಅದನ್ನು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಕಷ್ಟ, ಮೈನ್ಯೂಟ್ ವರ್ಕ್ ಮಾಡಬೇಕು. ಗೋಲ್ಡ್ ಲೀಫಲ್ಲಿ ಎಷ್ಟು ಕಷ್ಟಪಡ್ತೀವೋ ಅದೇ ಕಷ್ಟ ಮಕ್ಕಿ ಸಫೇದಿನಲ್ಲೂ ಬರುತ್ತೆ. ಈಸಿ ಅಂತಲ್ಲ, ಗೋಲ್ಡ್ ರೇಟ್ ಜಾಸ್ತಿ ಅಂತಲ್ಲ, ಬಟ್ ಇದು ತುಂಬಾ ಕಷ್ಟ. ತುಂಬ ಚೆನ್ನಾಗಿರುತ್ತೆ ಮಕ್ಕಿ ಸಫೇದಿ ಪೇಂಟಿಂಗ್. ನನಗೆ ತುಂಬ ಇಷ್ಟ. ನೀವು ಮಕ್ಕಿ ಸಫೇದಿಯಲ್ಲಿ ಯಾವ ಸಬ್ಜೆಕ್ಟ್ಸ್ ಮಾಡಿದ್ದೀರ? ರಾಮ ಪಟ್ಟಾಭಿಷೇಕ, ವಿಷ್ಣುವಿನ ಶ್ರೀದೇವಿ ಭೂದೇವಿ, ಸೊ ಹಾಗೆ ಲಕ್ಷ್ಮಿ, ಮತ್ತು ಇನ್ನೂ ಒಂದು 4-5 ಪೇಂಟಿಂಗ್ ಮಾಡೋದಿದೆ. ನನಗೆ ತುಂಬ ಇಷ್ಟ. ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಮೇಡಮ್, ಸ್ಟೋನ್ ಇಫೆಕ್ಟ್ಸು ಅಂದರೆ ಸ್ವಲ್ಪ ಹರ್ಲೆಲ್ಲ ಹಾಕಿರುವ ಆಭರಣಗಳಾಗಲಿ ಪ್ರಭಾವಳಿಗಳಾಗಲಿ ಅದರೆಲ್ಲ ತೋರಿಸ್ತೀರಾ. ಆ ಗೋಲ್ಡ್ ಮೇಲೇನು ಪೇಂಟ್ ಮಾಡಿ ಆ ಇಫೆಕ್ಟ್ ತೋರ್ಸೋಕ್ಕೆ ಸ್ಪೆಸಿಫಿಕ್ ಪೇಂಟ್ಸ್ ಏನಾರು ಇದೆಯಾ, ಇಲ್ಲ ಮಾಮೂಲು ವಾಟರ್ ಕಲರ್ಸ್? ಮಾಮೂಲಿ ವಾಟರ್ ಕಲರ್ನೇ, ಸೋಪ್ನೆಟ್ ಜಾಕಾಯಿ ಅಂತ ನಾವು ಹೇಳ್ತೀವಿ. ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಅದಕ್ಕೆ ಕಲರ್ ಮಿಕ್ಸ್ ಮಾಡಿಕೊಂಡು ಹಾಕ್ತೀವಿ. ಆವಾಗ ಒಂಥರ ಸ್ಟೋನ್ ಎಫೆಕ್ಟಲ್ಲೇ ಅದು ಬರುತ್ತೆ. ಸೊ ಅಂದರೆ ಸೋಪ್ ನಟ್ಟು ಇಸ್ ಆಲ್ಸೋ ಯೂಸ್ಡ್ ಆಸ್ ಅ ಪಾರ್ಟ್ ಆಫ್ ದಿಸ್ ಖಂಡಿತ. ಪೇಂಟಿಂಗ್. ಹೌದು ಹೌದು. ಮೇಡಮ್, ಈ ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಅಪಾರ್ಟ್ ಫ್ರಮ್
ವಾಟರ್ ಕಲರ್ ಅಂದರೆ ರೆಡಿಮೇಡ್ ಅವೈಲಬಲ್ ಪೇಂಟ್ಸ್ ಬ್ರಷಸ್ ಎಲ್ಲ ಇದೆಲ್ಲ. ಅದು ಬಿಟ್ಟರೆ ನೀವು ಸ್ಪೆಸಿಫಿಕ್ ಆಗಿ ಏನಾರು ಈ ಸೋಪ್ ನಟ್ ಅಂತ ಒಂದು ಹೇಳಿದ್ದೀರಾ, ಆ ಥರ ಏನಾದ್ರು ನ್ಯಾಚುರಲ್ ಸಬ್ಸ್ಟೆನ್ಸಸ್ ಈಗಲೂ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಹಾಗೇನಿಲ್ಲ. ಆ ಸೋಪ್ ನೆಟ್ ಒಂದೇ, ಆ ಸ್ಟೋನ್ ಕಲರ್ಗೆ ಅಂತ ಯೂಸ್ ಮಾಡ್ತಾ ಇರೋದು ಆ ಸೋಪ್ ನೆಟ್ ಒಂದೇ. ಸೊ ಈ ಗೋಲ್ಡ್ ಮೇಲೆ ಡೀಟೇಲಿಂಗ್ ತೋರಿಸೋದಕ್ಕೆ ಮೇಡಮ್, ಹಾಂ, ಹೈಲೈಟ್ ಮಾಡೋದಕ್ಕೆ, ಶೇಡಿಂಗ್ ಮಾಡೋದಕ್ಕೆ ಓಕೆ. ಆ ಕಾಲದಲ್ಲಿ ಏನು ಯೂಸ್ ಮಾಡ್ತಾ ಇದ್ರು, ಈಗ ಏನು ಯೂಸ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಮೈಸೂರು ಪೇಂಟಿಂಗಲ್ಲಿ ಮೈಸೂರು ಗೋಲ್ಡ್ ಮೇಲೆ ಏನೂ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಆ ಗೋಲ್ಡ್ ಮೇಲೆ ಮಾಡಿದ್ರೆ ಆ ಗೋಲ್ಡ್ ಇದು ಹೋಗ್ಬಿಡತ್ತೆ ಅಂತ. ಒಂದೇನಂದರೆ ಆ ಸ್ಟೋನ್ ಮಾತ್ರ ಎಫೆಕ್ಟ್ ಕೊಡ್ತೀವಿ ಅಷ್ಟೇ, ಬೇರೆ ಯಾವುದೂ ನಾವು ತೋರಿಸಲ್ಲ. ಔಟ್ಲೈನಲ್ಲಿ ಏನಾದರೂ ಡೀಟೇಲ್ ಕೊಡಬೇಕು ಅಂತಂದರೆ ಸೇಮ್ ಇದೇ ಸೋಪ್ ನೆಟ್ ಪೌಡರ್ಗೆ ಕಲರ್ ಯೂಸ್ ಮಾಡಿ ಬ್ರಷಲ್ಲೇ ಮಾಡ್ತೀವಿ, ಆಗಲೇ ಪೆನ್ ಯೂಸ್ ಮಾಡಲ್ಲ. ಬಟ್ ಇಂಡಿಯನ್ ಇಂಕ್ ಅಂತ ಒಂದು ಪೇಂಟ್ ಥರ ಒಂದಿದೆ. ಓಕೆ. ಆ ಇಂಡಿಯನ್ ಇಂಕ್ ನೀವು ಯಾರನ್ನು ಯೂಸ್ ಮಾಡಿದ್ದೀರಾ? ಇಲ್ಲ ಸರ್, ನಾವೇನು ಮಾಡಲ್ಲ. ಯಾಕಂದರೆ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದ್ರಿಂದ, ಆರ್ಟಿಸ್ಟ್ಗಳು, ಅದರಿಂದ ನಾವು ಮಾಡಲ್ಲ. ನಮ್ಮ ಗುರುಗಳು ಹೆಂಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ನಾವು ಪೆನ್ನು ಗಿನ್ನು ಏನು ಯೂಸ್ ಮಾಡಲ್ಲ. ಯಾವ ಥರ ಬ್ರಷಸ್ ಯೂಸ್ ಮಾಡಬೇಕು ನ್ಯಾಚುರಲ್ ಮೇಡಮ್? ಹೇರ್ ಬ್ರಷಸ್ಸೇ ಯೂಸ್ ಮಾಡ್ತೀವಿ. 000 ಜಸ್ಸುವರೆಗೆಲ್ಲ 00040ನೇ ಯೂಸ್ ಮಾಡ್ತೀವಿ. ನಾರ್ಮಲ್ಲಾಗಿ ವಾಶ್ ಮಾಡಬೇಕಂದ್ರೆ ತಿಕ್ ಬ್ರಷಸ್ನ ತೊಗೊಳ್ತೀವಿ ಅಷ್ಟೇ. ಮೇಡಮ್, ನೀವು ಮಾಡಿರುವ ತಿರುಪತಿ ಕ್ಷೇತ್ರ ಪೇಂಟಿಂಗಲ್ಲಿ ಸ್ಪೆಸಿಫಿಕ್ ಆಗಿ ದೇವರಿಗೆ ಎಲ್ಲರೂ ನಾರ್ಮಲ್ ಆಗಿ ಶ್ರೀನಿವಾಸನೇ, ಬಾಲಾಜಿನೇ ಬ್ಲ್ಯಾಕ್ ಆಗಿ ಕಪ್ಪಾಗಿ ತೋರಿಸ್ತಾರೆ ದೊಡ್ಡ ನಾಮ ಹಾಕ್ಕೊಂಡು. ನೀವು ಸ್ವಲ್ಪ ಗ್ರೀನಿಶ್ ಸ್ಟೋನ್ ಯೂಸ್ ಮಾಡಿದ್ದೀರಾ, ಹೌದು. ಅದಕ್ಕೆ ಏನಾದ್ರು ಒಂದು ಇಂಪಾರ್ಟೆನ್ಸ್ ಇದೆಯಾ ಮೇಡಮ್? ಅದಂದರೆ ನ್ಯಾಚುರಲ್ ಸ್ಟೋನ್ ಅಲ್ಲ ಅದು. ನ್ಯಾಚುರಲ್ ಸ್ಟೋನ್ ಆಗಿದ್ದಿದ್ರೆ ನಾನು ಬ್ಲ್ಯಾಕೆ ತೋರಿಸ್ತಿದ್ದೆ. ಅದು ನ್ಯಾಚುರಲ್ ಅಲ್ಲ, ಒಂದು ಉದ್ಭವ ಆಗಿರೋದು ಅಂತ ಹೇಳಿರೋದಕ್ಕೋಸ್ಕರ ಅದಕ್ಕೆ ಲೈಫ್ ಅಂತ ಒಂದು ಗ್ರೀನ್ ಕಲರಲ್ಲಿ ಲೈಫ್ ಇರುತ್ತೆ ಅಂತ ನಾನು ಗ್ರೀನ್ ಕಲರಲ್ಲಿ ತೋರಿಸಿ. ಈ ಪೇಂಟಿಂಗಲ್ಲಿ ಏನಾದ್ರು ಹಿಡನ್ ಡೀಟೇಲ್ಸ್, ಅಂದರೆ ಫಸ್ಟ್ ಟೈಮ್ ನಾವು ಯಾರನ್ನು ನೋಡಿದ್ರೆ ನಮಗೆ ಸಡನ್ನಾಗಿ ಅದೆಲ್ಲ ಗೊತ್ತಾಗಲ್ಲ ಅಂತ ಒಂದು ಕೆಲವು ವಿಷಯಗಳು ಏನಾದ್ರು ಈ ಪೇಂಟಿಂಗಲ್ಲಿ ಇದೆಯಾ? ಅದೇ ತಿರುಪತಿ ಅಂದರೆ ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನಾನು ಅದರಲ್ಲಿ ಅಖಂಡ ದೀಪಗಳನ್ನ ತೋರಿಸಿದ್ದೀನಿ, ಅದು ಮೇಯ್ನು. ಮತ್ತು ಇನ್ನೊಂದು ಛತ್ರಿಗಳನ್ನು ತೋರಿಸಿದ್ದೀನಿ. ನಾವು ತಿರುಪತಿಗೆ ಹೋದಾಗೆಲ್ಲ ಅದನ್ನು ನೋಡ್ತೀವಿ. ಸೊ ಅದೆರಡನ್ನು ತೋರಿಸಿದ್ದೀನಿ. ಆಮೇಲೆ ಕಲರ್ಸ್ ಬಗ್ಗೆ ಹೇಳಬೇಕಂದ್ರೆ ಸನ್ರೈಸ್ನ ತೋರಿಸಿದೆ ಮೇಲ್ಗಡೆ. ಅಂದರೆ ನ್ಯಾಚುರಲ್ ಬೆಟ್ಟದ ಮೇಲೆ ಸನ್ರೈಸ್ ಹೆಂಗೆ ಅದರಲ್ಲಿ ಬೀಳುತ್ತೆ ಅಂತ ಸೆಟಲ್ ಕಲರ್ನ ತೋರಿಸಿದೆ. ನಾನು ನೋಟಿಸ್ ಮಾಡಿರೋದು ಒಂದು ಸ್ಪೆಸಿಫಿಕ್ ಫೀಚರ್, ಅದರಲ್ಲಿ ತಿರುಪತಿ ಪ್ರಸಾದನೇ ಅಯ್ಯೋ, ಒಂದು ಖಂಡಿತ ಡೀಟೇಲ್ ಹೌದು, ತೋರಿಸಿ. ಅದನ್ನು ತೋರಿಸೇ ಇದ್ದೀನಿ ನೋಡಿ, ಡೀಟೇಲ್ ಆಗಿ. ಅದು ತುಂಬ ಚೆನ್ನಾಗಿ ತೋರಿಸ್ತೀನಿ, ಲಡ್ಡು ಥರನೇ ಬಂದಿದೆ. ನನಗೆ ಅದೇ ತುಂಬ ಇಷ್ಟ ತಿರುಪತಿ ಆಯಿತು. ಅಂದ್ರೇನೆ ಲಡ್ಡು, ಲಡ್ಡು ಹೌದು, ಅದನ್ನು ನೀವು ತೋರಿಸಿದ್ದೀನಿ. ಹೌದು. ತೋರಿಸಿದ್ದೀರಾ. ಮೇಡಮ್, ಈ ಪೇಂಟಿಂಗ್ ಪ್ರಾಸೆಸ್ ನೀವು ಮಾಡ್ತಾ ಇರುವಾಗ ನಿಮಗೆ ತುಂಬ ಇಷ್ಟ ಆಗಿರೋ ಒಂದು ಪೋರ್ಷನ್ ಆಫ್ ದಿಸ್ ಪೇಂಟಿಂಗ್, ಆ ಬಗ್ಗೆ ಏನಾದ್ರು ಹೇಳ್ಬೋದಾ? ಸೊ ನನಗೆ ತುಂಬ ಇಷ್ಟ ಆಗಿರೋದು ಅಂತಂದರೆ ಕೆಳಗಡೆ ತೋರಿಸಿದ್ದೀನಲ್ಲ ಗೋವಿಂದರಾಜಲ್ನ ಶೇಷಾವಸ್ಥೆಯಲ್ಲಿ ಮಲಗಿರೋದು, ಶೇಷನ ಮೇಲೆ, ಅದು ತುಂಬ ಇಷ್ಟ ಆಗಿರೋದು ಅದರಲ್ಲಿ ನನಗೆ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಂತೇನಿಲ್ಲ, ಎಲ್ಲನೂ ಖುಷಿ ಸಿಕ್ಕಿದೆ, ಎಲ್ಲನೂ ಚೆನ್ನಾಗೇ ಅನಿಸುತ್ತೆ. ಬಟ್ ಅದೇ 100% ಅಂದಾಗ ಅದು ಬರುತ್ತೆ. ಸೊ ಈ ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ಮೇಡಮ್, ನಾನು ತಿಳ್ಕೊಂಡಿರೋದು ಇನ್ಫಾರ್ಮೇಷನ್ಗೆ, ಫಸ್ಟು ಕೆಲವರು ಜೆಸ್ಸೋ ಮಾಡಿ ಸ್ಕೆಚ್ ಮೇಲೆ ಗೋಲ್ಡ್ ಲೀಫ್ ಹಚ್ಬಿಟ್ಟು ಪೇಂಟಿಂಗ್ ಮಾಡ್ತಾರೆ. ಕೆಲವರು ಫಸ್ಟು ಪೇಂಟಿಂಗ್ ಮಾಡಿ ಆಮೇಲೆ ಜೆಸ್ಸೋ ಮಾಡಿ ಗೋಲ್ಡ್ ಲೀಫ್ ಅಂಟಿಸ್ತಾರೆ. ಯಾವುದು ತುಂಬ ಕಂಫರ್ಟಬಲ್ಲು, ಯಾವುದು ನಮಗೆ ಪೇಂಟಿಂಗ್ಗೆ ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ ಅಂತ ನಿಮ್ಮ ಒಪಿನಿಯನ್? ಅದು ಏನಂದರೆ ಗೋಲ್ಡು ತುಂಬ ಅದ್ರ ಮೇಲೆ ನಾವು ರಬ್ ಮಾಡ್ತಾನೇ ಇದ್ದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಗಿನರ್ಸ್ಗೆ ಫಸ್ಟು ಕಲರಿಂಗ್ ಮಾಡಿಬಿಟ್ಟು ಆಮೇಲೆ ಗೋಲ್ಡ್ಗೆ ಹೋಗಿ ಅಂತ ಹೇಳ್ತೀವಿ. ನಾವಾದರೆ ಡೈರೆಕ್ಟ್ ಫಸ್ಟ್ ಗೋಲ್ಡ್ ಹಾಕ್ಬಿಟ್ಟು ಆಮೇಲೆ ಕಲರಿಂಗ್ ಮಾಡ್ತೀವಿ. ಸೊ ನಮಗೆ ಬಿಗಿನರ್ಸ್ ಮಾತ್ರ ನಾವು ಅದನ್ನು ಅಡ್ವೈಸ್ ಮಾಡ್ತೀವಿ. ಇಲ್ಲ ಅಂದರೆ ಫಸ್ಟ್ ಗೋಲ್ಡು ಆಮೇಲೆ ಕಲರಿಂಗ್. ಈ ಬೇಸ್ ಬೋರ್ಡ್ ಪ್ರಿಪರೇಷನ್ ಇದೆ ಅಲ್ಲ ಮೇಡಮ್, ಸೊ ಈಗ ನಾವು ಪೇಪರ್ ಬೇಸ್ ಯೂಸ್ ಮಾಡೋದ್ರಿಂದ ಲಾಂಜಿಟಿವಿಟಿ, ಪ್ರಿಸರ್ವೇಷನ್, ಇದನ್ನೇ ಹೆಂಗೆ ಮುಂದಿನ ಕಾಲ ಬರೋ ಭವಿಷ್ಯಕ್ಕೆ ಕೊಡಬೇಕು, ಅದಕ್ಕೆ ಏನಾದ್ರು ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾರು ಇದೆಯಾ? ಅದೇ ಫಸ್ಟೆಲ್ಲ ನಾನು ಕಲಿತಾಗ ಇಷ್ಟು ಒಳ್ಳೆ ಕಾಟ್ರೇಜ್ ಪೇಪರ್ ಎಲ್ಲ ಸಿಗ್ತಾ ಇರಲಿಲ್ಲ. ನಾರ್ಮಲ್ ಪೇಪರ್ 100 ರುಪೀಸ್ಗೆಲ್ಲ ತೊಗೊಂಡು ಮಾಡಿದ್ದೀವಿ. ಬಟ್ ಆ 100 ರುಪೀಸ್ ಪೇಪರ್ ಇವತ್ತುವರೆಗೂ ಏನೂ ಹಾಳಾಗಿಲ್ಲ. ಬಟ್ ಇವಾಗ ಇನ್ನೂ ಒಳ್ಳೊಳ್ಳೆ ಪೇಪರ್ ಸಿಗ್ತಾ ಇದೆ. ಜರ್ಮನ್ ಕಾಟ್ರೇಜ್ ಅಂತ, ಜರ್ಮನಿಂದ ಬರುತ್ತೆ, ಸ್ವಲ್ಪ ಕಾಸ್ಟ್ಲಿ. ಸೊ ಅದೆಲ್ಲ ತುಂಬ ಪ್ರಿಸರ್ವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಂಡು ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರಿಸರ್ವೇಷನ್ನೇ ಒಂದು ಆಸ್ಪೆಕ್ಟ್ ಆಗಿ ತಗೊಂಡ್ರೆ
ಕೆಲವು ಕಡೆ ಗೋಡೆ ಮೇಲೆ ಹಾಕಿದ್ರೆ ಮಾಯಿಶ್ಚರ್ ಅಬ್ಸಾರ್ಬ್ ಆಗುತ್ತೆ, ಕರೆಕ್ಟ್. ಕೆಲವು ಕಡೆ ಫಂಗಸ್ ಬರುತ್ತೆ, ಹೌದು ಹೌದು. ಗೋಲ್ಡ್ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ. ಈ ಥರ ಡಿಫಿಕಲ್ಟೀಸ್ನೇ ಓವರ್ಕಮ್ ಮಾಡೋಕ್ಕೆ ಏನಾದ್ರು ಪ್ರಾಸೆಸ್ ಇದೆಯಾ? ನೀವೇನಾದ್ರು ಅದ್ರ ಮೇಲೆ ಟ್ರೀಟ್ಮೆಂಟ್ ಏನಾದ್ರು ಮಾಡ್ತೀರಾ, ಇಲ್ಲ ಏನಾದ್ರು ಯೂಸ್ ಮಾಡ್ತೀರಾ ಪ್ರಿಸರ್ವ್ ಮಾಡೋಕ್ಕೆ? ಇಲ್ಲ, ನಾವು ಆ ಥರದ್ದು ಏನೂ ಮಾಡಲ್ಲ. ಗೋಡೆ ಬೆಟ್ಟ ಆದರೆ ಹಾಳಾಗತ್ತೆ ಅನ್ನೋದು ನಮಗೆ ಗೊತ್ತು. ಪೇಂಟಿಗೆ ಹಾಳಾಗತ್ತೆ. ಯಾಕಂದರೆ ನಾವು ಅದಕ್ಕೆ ಒಂದು MDF ಬೋರ್ಡ್ನ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ಅಲ್ಲಿ ವೆಟ್ಟಿದ್ರೆ ಆಟೋಮ್ಯಾಟಿಕ್ಕಾಗಿ ಆ ಬೋರ್ಡ್ ಹಾಳಾಗತ್ತೆ. ಇಲ್ಲ ಅಂದರೆ ಏನೂ ಆಗಲ್ಲ. ವಾಲ್ನ ನೋಡ್ಕೊಂಡು ನೀವು ಪೇಂಟಿಂಗ್ಸ್ನ ಹಾಕಬೇಕಷ್ಟೆ. ಸೊ ಬೈ ಚಾನ್ಸ್ ಈ ಥರ ಏನಾದ್ರು ಒಂದು ವೆಟ್ ಗೋಡೆ ಆಗಿದೆ, ಇಲ್ಲಾಂದರೆ ವಾಲ್ ಮೇಲಿಂದ ಸ್ವಲ್ಪ ಫಂಗಸ್ ಏನಾದ್ರು ಬಂದಿದ್ರೆ, ಈ ಪೇಂಟಿಂಗ್ನೇ ಫ್ರೇಮಿಂದ ತೆಗೆದು ಅದನ್ನೇ ಹೆಂಗೆ ಕ್ಲೀನ್ ಮಾಡೋದು, ಆ ಥರ ಏನಾದ್ರು ಒಂದು ಪ್ರೊಸೀಜರ್ ಇದೆಯಾ? ಮಾಡ್ಬೋದು. ಅದು ಕರೆಕ್ಟಾಗಿ ರಿಮೂವ್ ಮಾಡಿಬಿಟ್ಟು ಎಲ್ಲೆಲ್ಲಿ ಫಂಗಸ್ ಬಂದಿದೆಯೋ ಅದನ್ನು ನೀಟಾಗಿ ಒಂದು ಕ್ಲಾತ್ ತೊಗೊಂಡು ತೆಗೆದುಬಿಟ್ಟು ಕಲರ್ಸನ್ನು ಸ್ವಲ್ಪ ಕವರ್ ಮಾಡ್ಬೋದು. ಒಂದು ಟೆಕ್ನಿಕಲ್ ಕ್ವೆಶನ್ ಇದೆ ಮೇಡಮ್. ಆಯಿಲ್ ಆನ್ ಕ್ಯಾನ್ವಸ್ ಮಾಡೋ ಟೆಕ್ನಿಕ್ಕಲ್ಲಿ ಈಗ ವಾರ್ನಿಷ್ ಸ್ಪ್ರೇಗಳು ಮೇಲ್ಗಡೆ ಹಾಕೋ ಸ್ವಲ್ಪ ಕ್ಲಿಯರ್ ಶೈನ್ ಕೊಡೋದು ಅಂತ ಸ್ಪ್ರೇಗಳೆಲ್ಲ ಜಾಸ್ತಿ ಮಾರ್ಕೆಟಲ್ಲಿ ಬರ್ತಾ ಇದೆ. ಆ ಥರ ಏನಾದ್ರು ಯೂಸ್ ಮಾಡೋಕ್ಕೆ ಅವಶ್ಯಕತೆ ಬಂದಿದೆಯಾ, ಇಲ್ಲ ಮಾಡ್ಬೋದಾ ಈ ಪೇಂಟಿಂಗ್ಸ್ ಮೇಲೆ? ಇಲ್ಲ ಸರ್, ನಾವಂತೂ ಯೂಸ್ ಮಾಡಿಲ್ಲ. ನಂಗೆ ಮಾಡೋದು ಗೊತ್ತೂ ಇಲ್ಲ, ನಾವು ಮಾಡಿಲ್ಲ. ತಿರುಪತಿ ಕ್ಷೇತ್ರ ಮೇಲೆ ಇದು ಒಂದು ಎಲಾಬರೇಟ್ ಸಬ್ಜೆಕ್ಟ್ ಇದೆ. ಈ ಥರ ಮೈಸೂರು ಟ್ರೆಡಿಷನಲ್ ಸ್ಟೈಲ್ ಪೇಂಟಿಂಗ್ಸಲ್ಲಿ ಇನ್ನೂ ಏನಾದ್ರು ಮಾಡಿದಾರಾ? ಈ ಥರ ಏನಾದ್ರು ಇದೆಯಾ? ಹೌದು ಸರ್, ಮಾಡಿದ್ದೀನಿ. ಯಾವುದು ಅಂದರೆ ಬದರಿಕಾಶ್ರಮ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅದನ್ನು ತುಂಬ ಡೀಟೇಲಾಗಿ ತುಂಬ ಚೆನ್ನಾಗಿ ಇವಾಗ ರೀಸೆಂಟಾಗಿ ಅಕಾಡೆಮಿಗೆ ಅವಾರ್ಡಿಗೆ ಕೇಳಿದರು. ಸೊ ಸೆಲೆಕ್ಟ್ ಆಗಿ ಹೋಗಿದೆ. ಅದು ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಪೇಂಟಿಂಗ್, ತುಂಬ ಮಿನಿಯೇಚರ್ ಪೇಂಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಇದಿದ್ರೆ ನಾನು ತೋರಿಸ್ಬೋದಾಗಿತ್ತು ನಿಮಗೆ. ಸೊ ಅಕಾಡೆಮಿನಲ್ಲಿದೆ ಅದು. ಸೊ ಒಂದು ರೆಫರೆನ್ಸ್ ಟು ಅ ಡಿಫರೆಂಟ್ ಟೈಪ್ ಆಫ್ ಆರ್ಟ್ ಫಾರ್ಮ್ ಮೇಡಮ್, ರಾಜಸ್ಥಾನಿ ಮಿನಿಯೇಚರ್ ಪೇಂಟಿಂಗ್ಸ್. ನನ್ನ ಅನಾಲಿಸಿಸ್ ಪ್ರಕಾರ ಒಂಚೂರು ಸಿಮಿಲಾರಿಟಿ ಆಫ್ ಗೋಲ್ಡ್ ಆಗಲಿ, ಕಲರ್ಸ್ ಆಗಲಿ, ಬ್ರಷ್ ಸ್ಟ್ರೋಕ್ಸ್ ಆಗಲಿ, ಫೈನ್ ಲೈನ್ಸ್ ಆಗಲಿ, ಟ್ರೆಡಿಷ್ನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ಗೂ ಒಂದು ಸಿಮಿಲಾರಿಟಿ ನನಗೆ ಅನಿಸ್ತಾ ಇದೆ. ನಿಮಗೆ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಷನ್ ಇರ್ಬೋದು. ಯಾಕಂದರೆ ಕಲರ್ಸ್ ಎಲ್ಲ ಸೆಟಲ್ ಕಲರ್ಸ್ ಅವರು ತುಂಬ ಚೆನ್ನಾಗಿ ತೋರಿಸ್ತಾರೆ. ಹಾಗೆ ನಾವು ಅದನ್ನು ನಮ್ಮದಕ್ಕೂ ತೊಗೊಂಡಿದ್ದೀವೋ ಇಲ್ಲ ನಮ್ಮದನ್ನು ಅವರು ತೊಗೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಸೊ ಇದೆ. ಇವನ್ ಗೋಲ್ಡು ಅಷ್ಟೇ, ಅವ್ರದ್ದು ನಮ್ಮ ಥರನೇ ತುಂಬ ಮೈನ್ಯೂಟಾಗಿ ಬರುತ್ತೆ. ಸೊ ಇರ್ಬೋದು, ತೊಗೊಂಡಿರ್ಬೋದು ಅನಿಸುತ್ತೆ. ನಾವು ತೊಗೊಂಡಿರ್ಬೋದು, ಇಲ್ಲ ನಮ್ದು ಅವರು ತೊಗೊಂಡಿರ್ಬೋದು. ಇನ್ನೊಂದು ಹಿಸ್ಟರಿಯಲ್ಲಿ ಒಂದು ರೆಫರೆನ್ಸಸ್ ಇದೆ ಮೇಡಮ್. ಮಹಾರಾಷ್ಟ್ರದಿಂದ ಈ ಸ್ಟೈಲ್ ಆಫ್ ಪೇಂಟಿಂಗ್ ಒರಿಜಿನೇಟ್ ಆಗಿ ಹಾಗೆ ಕರ್ನಾಟಕ ಬಂದು ತಮಿಳ್ನಾಡುಗೆ ಹೋಗಿದೆ ಅಂತ ಒಂದು ಓವರ್ ಆಲ್ ಹಿಸ್ಟ್ರಿ. ಅಂದರೆ ಡ್ಯೂರಿಂಗ್ ದಿ ಬಿಫೋರ್ ಪ್ರೀ ಇಂಡಿಪೆಂಡೆನ್ಸ್, ಅಂದರೆ ಪ್ರೀ ಬ್ರಿಟಿಷ್ ಕಾಲಕ್ಕೆ ಮುಂಚೆನೂ ಈ ವಿಜಯನಗರ ಸಾಮ್ರಾಜ್ಯ ಇದೆ, ಡೆಕ್ಕನ್ ಪ್ಲಾಟೂ ಅಂತ ಒಂದು ರೀಜನ್ನೇ ರಾಜರುಗಳು ಅವರೆಲ್ಲ ಕಾಲದಲ್ಲಿ ಆರ್ಟಿಸ್ಟ್ ಮೈಗ್ರೇಷನ್ ಪ್ಯಾಟರ್ನ್ ಅಂತ ಅಲ್ಲಿಂದ ಮಹಾರಾಷ್ಟ್ರದಿಂದ ಶುರುವಾಗಿ ಈಗ ತಮಿಳ್ನಾಡುವರೆಗೂ ಹೋಗಿದೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಮೈಸೂರು ಸ್ಟೈಲ್ ಆರ್ಟಿಸ್ಟ್, ಮೈಸೂರು ಪೇಂಟಿಂಗ್ನೇ ಪರ್ಸ್ಯೂ ಮಾಡುವ ಆರ್ಟಿಸ್ಟ್ಗಳು ಸುಮಾರು ಜನ ಮೈಸೂರಲ್ಲಿ ಇನ್ನೂ ಇದ್ದಾರೆ. ಅವ್ರಿಗೆ ಇನ್ನೂ ಅದನ್ನೇ ಪರ್ಸ್ಯೂ ಮಾಡ್ತಾ ಇದ್ದಾರೆ. ಇಡೀ ಅವರು ಜಾಸ್ತಿ ಪ್ರಪಂಚಕ್ಕೆ ತಿಳಿಸೋದು, ಅವರು ಎಕ್ಸಿಸ್ಟೆನ್ಸ್ ಯಾರಿಗೂ ಜಾಸ್ತಿ ಗೊತ್ತಾಗಲ್ಲ. ಮತ್ತು ಇನ್ನೊಂದು ಮಾತೂ ಇದೆ, ಮೈಸೂರಲ್ಲಿ ಪ್ರತಿಯೊಂದು ಸ್ಟ್ರೀಟಲ್ಲಿ ಹೋಗಿದ್ರೂ ನಿಮಗೆ ಒಂದು ಮೈಸೂರು ಪೇಂಟಿಂಗ್ ಸಿಗ್ಬೋದು ಅಂತ. ಈ ಥರ ಇರುವ ಆರ್ಟಿಸ್ಟ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಕೇಳ್ಪಟ್ಟಿದ್ದೀನಿ ಮೈಸೂರಲ್ಲಿ ತುಂಬ ಜನ ಆ ಥರ ಆರ್ಟಿಸ್ಟ್ಗಳು ಇದ್ದಾರೆ ಅಂತ. ಬಟ್ ಇದುವರೆಗೂ ಯಾರೂ ಆ ಥರ ನನಗೆ ಸಿಕ್ಕಿಲ್ಲ. ಟ್ರೆಡಿಷ್ನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನರು ಮಾತ್ರನೇ ಆಚೆ ಬಂದು ಅದನ್ನೇ ಡಿಸ್ಪ್ಲೇ ಮಾಡಿ ಅದನ್ನೇ 4 ಜನಕ್ಕೆ ಹೇಳಿಕೊಟ್ಟು ಇನ್ನೂ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಜನ ಈ ಪೇಂಟಿಂಗ್ನೇ ಕಲ್ತ್ಕೋಬೇಕು, ಈ ಸ್ಟೈಲ್ನೇ ಕಲ್ತ್ಕೋಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ನೀವು ಕಮಲಾಕ್ಷಿ ಮ್ಯಾಮ್ ಹತ್ರ ಕಲ್ತ್ಕೊಳ್ಳುವಾಗ ಅವರು ನಿಮಗೆ
ಎಲ್ಲ ಟೆಕ್ನಿಕ್ಸು ಹೇಳ್ಕೊಟ್ರ, ಇಲ್ಲ ಕೆಲವು ವಿಷಯಗಳು ನೀವು ಆಮೇಲೆ ಕಲ್ತ್ಕೊಂಡ್ರ? ಆ, ಒಂದು ಆರ್ಟಿಸ್ಟಿಂದ ಇನ್ನೊಂದು ಆರ್ಟಿಸ್ಟ್, ಒಂದು ಟೀಚರಿಂದ ಇನ್ನೊಂದು ಟೀಚರಿಗೆ ಟೆಕ್ನಿಕ್ಸು ಚೇಂಜಸ್ ಇರುತ್ತೆ, ಸ್ಟೈಲ್ಸು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರಲ್ಲಿ ನೀವು ಎಲ್ಲರಿಗೂ ಹೇಳುವ ವಿಷಯ ಏನು? ಅಂದರೆ ಟೆಕ್ನಿಕ್ ಒಂದೇನಾ, ಇಲ್ಲ ಒಂದೊಂದು ಟೆಕ್ನಿಕ್ ಬೇರೆ ಥರ ಒಬ್ಬೊಬ್ರದ್ದು ಇರುತ್ತಾ? ಈಗ ಎಲ್ಲರೂ ಆ ಟೆಕ್ನಿಕ್ನೇ ಕಲ್ತ್ಕೋಬೇಕು, ಎಲ್ಲರಿಗೂ ಅದನ್ನೇ ಗೊತ್ತಾಗಬೇಕು ಅಂತ ನೀವು ಆ ಥರ ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದ್ದೀರಾ? ಮೈಸೂರು ಟ್ರೆಡಿಷ್ನಲ್ ಪೇಂಟಿಂಗ್ ಅಂದರೆ ಕೆಲವು ಇರಲೇಬೇಕು ಅನ್ನೋದಿರುತ್ತೆ, ಅದನ್ನು ಚೇಂಜ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮೇನ್ ಗುರುಗಳು ನಮಗೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಅಥೆಂಟಿಕ್ ಮೈಸೂರಲ್ಲಿ ಏನೇನಿರುತ್ತೋ ಅದು ಇರಲೇಬೇಕು, ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಹಾಗಾಗಿ ಅದರಲ್ಲಿ ಏನೇನು ಬರುತ್ತೋ ಅದನ್ನು ಉಳಿಸ್ಕೊಂಡಿದ್ದೀವಿ, ಬೇಡದೇ ಇರೋದನ್ನು ಮಾಡಿಲ್ಲ. ಫ್ಯೂಚರ್ ಜನ್ರೇಷನ್ಗೆ ಮೇಡಮ್, ಈಗ ಹೊಸ ಸಬ್ಜೆಕ್ಟ್ಗಳು, ಈ ಟ್ರೆಡಿಷ್ನಲ್ ಆರ್ಟ್ ಫಾರ್ಮ್ ಮೇಲೆ ನೀವು ರಿಸರ್ಚ್ ಮಾಡಿ ಇನ್ನು ಬೇರೆ ಏನೇನು ಮಾಡಬೇಕು ಅಂತ ನಿಮಗೆ ಮೈಂಡಲ್ಲಿದೆ? ತುಂಬ ಇದೆ ಸರ್, ಅದನ್ನು ಹೇಳ್ಕೊಡೋರು ತುಂಬ ಕಡಿಮೆ ಇದ್ದಾರೆ. ಸೊ ಅದರಲ್ಲೂ ಕೆಲವು ನನಗೂ ಇವಾಗಲೂ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡಬೇಕು ಅಂತ. ಬಟ್ ಅದನ್ನು ಹೇಳ್ಕೊಡೋರು ಯಾರೂ ನಮಗೆ ಸಿಗ್ತಾ ಇಲ್ಲ. ಎಷ್ಟೋ ಸತಿ ಎಲ್ಲ ಕಡೆ ನಾನು ಕ್ವಶನ್ ಮಾಡಿದ್ದೀನಿ, ಬಟ್ ಇನ್ನೂ ಅದಕ್ಕೆ ನನಗೆ ಆನ್ಸರ್ ಸಿಕ್ಕಿಲ್ಲ. ಸೊ ನಾನೇ ಪ್ರಯತ್ನ ಪಡ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 2 ದಿವಸ, ಒಂದು ಅಷ್ಟು ದಿವಸ ಪ್ರಯತ್ನ ಪಟ್ಟರೆ ಸಿಗ್ಬೋದು. ಹತ್ತತ್ರಕ್ಕೆ ಬಂದಿದ್ದೀವಿ. ಸೊ ಕೆಲವು ಸ್ಯಾರಿ ಮೇಲೆ ಗೋಲ್ಡ್ ಹಾಕೋ ವರ್ಕು ಇದುವರೆಗೂ ನಾವು ತುಂಬ ಜನ, ಒಂದು 5-6 ಜನ ನಮ್ಮ ಗ್ರೂಪಲ್ಲಿ ಮಾಡ್ತೀವಿ. 15 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀವಿ. ಯಾರಿಗೂ ಅದು ಹೇಗೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಅಂದರೆ ನೀವು ಹೇಳ್ತಾ ಇರೋದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಂತ ಏನಿಲ್ಲ. ಸೊ ಒಬ್ಬೊಬ್ರಿಗೆ ಒಬ್ಬೊಂದು ಸ್ಟೈಲ್ ಬರುತ್ತೆ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಆದಷ್ಟು ಅಥೆಂಟಿಕ್ ಮೈಸೂರು ಸ್ಟೈಲಲ್ಲಿ ಆವಾಗ ಪ್ಯಾಲೇಸಲ್ಲಿ ಏನೇನಿತ್ತೋ, ಅದರಲ್ಲಿ ಏನೇನು ಮಾಡಿದಾರೋ ಆರ್ಟಿಸ್ಟ್ಗಳ, ಅದನ್ನೇ ಉಳಿಸ್ಕೊಂಡು ಹೋಗಬೇಕು ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಟ್ರೆಡಿಷನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ನೇ ಕರ್ನಾಟಕದಲ್ಲಿ ನಮಗೆ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಾವು ಹೇಳಿದ್ರೆ, ಅಂದರೆ ಹೊಸದಾಗಿ ಕಲ್ತ್ಕೊಳ್ಳೋರು ಇಲ್ಲ ಆರ್ಟಿಸ್ಟ್ಗಳು ಯಾರನ್ನೊಬ್ಬರು ಹೋಗಿ ಅದನ್ನೇ ರೆಫರ್ ಮಾಡಬೇಕಂದ್ರೆ ಯಾವ್ಯಾವ ಜಾಗದಲ್ಲಿ ನೋಡ್ಬೋದು ಮೇಡಮ್? ಸೊ ಮೈಸೂರಲ್ಲಿ ತುಂಬ ಜಾಗಗಳಲ್ಲಿ ಇದೆಯಂತೆ. ಮೈಸೂರು ಜಗನ್ಮೋಹನ್ ಪ್ಯಾಲೇಸಲ್ಲಿ ನಾನೇ ನೋಡಿದ್ದೀನಿ. ಓಕೆ, ಅಲ್ಲಿ ನೋಡ್ಬೋದು. ಮೈಸೂರಲ್ಲಿ ರಾಮ ಮಂದಿರಗಳಿದೆಯಂತೆ, ಅಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ. ನಾನಿನ್ನೂ ಹೋಗಿ ನೋಡಿಲ್ಲ. ಅದು ಬಿಟ್ಟರೆ ಚಿತ್ರಕಲಾ ಪರಿಷತ್ ಗ್ಯಾಲರಿನಲ್ಲಿದೆ. ಸೊ ಅಲ್ಲಿ ಆರಾಮಾಗಿ ತೊಗೊಂಡು, ನಾನು ತುಂಬ ಅಲ್ಲಿಂದನೇ ತೊಗೊಂಡಿರೋದು. ಪರಿಷತ್ತಲ್ಲಿರೋ ಟ್ರೆಡಿಷನಲ್ ಮೈಸೂರು ಪೇಂಟಿಂಗ್ನ ತೊಗೊಂಡು ಮಾಡಿದ್ದೀನಿ. ಟ್ರೆಡಿಷ್ನಲ್ ಪೇಂಟಿಂಗ್ಸ್ಗೆ ಅವಾರ್ಡ್ಸು, ರೆಕಗ್ನಿಷನ್ಸ್ ಅಂತ ಕೆಲವು ಮೈಸೂರು ಪೇಂಟಿಂಗ್ಸ್ಗೆ ಇದೆ. ಜಾಸ್ತಿ ನಾನು ಮಿಕ್ಕಿದ ಸ್ಪೆಸಿಫಿಕ್ ಪೇಂಟಿಂಗ್ ಸ್ಟೈಲ್ಸ್ಗೆ ಅಷ್ಟೊಂದು ಏನು ನೋಡಲಿಲ್ಲ. ಬಟ್ ಸ್ಟೇಟ್ ಅವಾರ್ಡಿಂದ ದಸರಾ ಅವಾರ್ಡು, ನ್ಯಾಷನಲ್ ಅವಾರ್ಡ್ಗಳು, ಅದರಲ್ಲಿ ಕೆಲವು ಅವಾರ್ಡ್ಗಳು ತುಂಬ ಸ್ಪೆಸಿಫಿಕ್ ಸಬ್ಜೆಕ್ಟು, ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಅವಾರ್ಡ್ಗೆ ನಾವು ಕ್ವಾಲಿಫೈ ಆಗ್ತೀವ, ಇಲ್ಲಾಂದರೆ ಮಾಮೂಲಾಗಿ ಯಾವ ಸಬ್ಜೆಕ್ಟ್ ಇದ್ರೇನು ಅದನ್ನ ಅವಾರ್ಡ್ಗೆ ಕ್ವಾಲಿಫೈ ಆಗ್ಬೋದಾ? ಹಾಗೇನಿಲ್ಲ, ಯಾವ ಸಬ್ಜೆಕ್ಟ್ ಬೇಕಂದ್ರೂ ತಗೊಂಡು ನಾವು ಅವಾರ್ಡ್ಗೆ ಕೊಡ್ಬೋದು. ಬಟ್ ಆದರೆ ನಾವು ಆದಷ್ಟು ನಾವು ಮಾಡೋದಕ್ಕೆ ಒಳ್ಳೆ ಪೇಂಟಿಂಗ್ಗಳನ್ನ ಪ್ರಯತ್ನ ಪಟ್ಟಿದ್ದೇವೆ ಆಗಲಿ, ಇನ್ನು ಅವಾರ್ಡ್ ಹಿಂದೆ ಹೋಗಿಲ್ಲ. ಈಗ ಅವಾರ್ಡ್ ವಿನ್ನಿಂಗ್ ಪೇಂಟಿಂಗ್ ಅಂತ ಒಂದು ಟಾಪಿಕ್ ಮೇಲೆ ಮಾಡಬೇಕು ಅಂದರೆ ಅವಾರ್ಡ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಒಂದು ಕಮಿಟಿ ಇರುತ್ತೆ. ಅವರು ಏನೇನು ಆಸ್ಪೆಕ್ಟ್ನೇ ನೋಡ್ತಾರೆ ಮೇಡಮ್ ಪೇಂಟಿಂಗ್ ಮೇಲೆ? ನನ್ನ ಪ್ರಕಾರ ಫೇಸ್ ಕರೆಕ್ಟಾಗಿ ಫಸ್ಟ್ ಫೇಸ್ನೇ ನೋಡೋದು. ಒಂದು ಪೇಂಟಿಂಗಲ್ಲಿ ಫಸ್ಟ್ ಅಟ್ರ್ಯಾಕ್ಟ್ ಆಗೋದು ಫಸ್ಟ್ ಫೇಸ್ನ ನೋಡ್ತಾರೆ. ಮತ್ತು ನೆಕ್ಸ್ಟು ಗೋಲ್ಡ್ ಇರಲೇಬೇಕು ಅಂತ ನನಗನ್ಸುತ್ತೆ. ಮೈಸೂರು ಪೇಂಟಿಂಗ್ ಅಂದರೆ ಗೋಲ್ಡ್, ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಗೋಲ್ಡ್ ಇದ್ದಾಗ. ಸೊ ಗೋಲ್ಡ್ ವರ್ಕ್ ನೋಡ್ತಾರೆ, ಜೆಸ್ಸು ವರ್ಕ್ ನೋಡ್ತಾರೆ, ಗೋಲ್ಡ್ ವರ್ಕ್ ನೋಡ್ತಾರೆ. ಕಲರಿಂಗ್ ಆದಷ್ಟು ಅದಕ್ಕೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ಸೊ ಇಷ್ಟೆಲ್ಲ ನೋಡಿ ಇದು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೇಮಿಂಗ್ ಅಂತ ಒಂದು ದೊಡ್ಡ ವಿಷಯ ಇದೆ. ಎನಿ ಆರ್ಟ್ ಫಾರ್ಮ್ ನನ್ನ ಪ್ರಕಾರ ಈಸ್ ಇನ್ಕಂಪ್ಲೀಟ್ ಇಫ್ ಯು ಡೋಂಟ್ ಹ್ಯಾವ್ ಎನ್ ಅಪ್ರಾಪ್ರಿಯೇಟ್ ಫ್ರೇಮ್ ಅಂತ. ಫ್ರೇಮಿಂಗೇ ಒಂದು ದೊಡ್ಡ ಇಂಡಸ್ಟ್ರಿ ಈಗ. ಈ ಥರ ಟ್ರೆಡಿಷ್ನಲ್ ಪೇಂಟಿಂಗ್ಸ್ಗೆ ಯಾವ ಥರ ಫ್ರೇಮಿಂಗ್ ನೀವು ಸಜೆಸ್ಟ್ ಮಾಡ್ತೀರಾ? ಸೊ ನನ್ನ ಪ್ರಕಾರ ಇಷ್ಟೆಲ್ಲ ಕಷ್ಟಪಟ್ಟು ಗೋಲ್ಡ್ ಹಾಕಿ ಇದರಿಂದ ತುಂಬ ಶ್ರಮ ಇರುತ್ತೆ. ಸೊ ಹಾಗಾಗಿ ಒರಿಜಿನಲ್ ಟೀಕ್ ವುಡ್ಡು ಇಲ್ಲ ರೋಸ್ವುಡ್ ಫ್ರೇಮ್ ಹಾಕ್ಸಿದ್ರೆ ಒಳ್ಳೆಯದು. ಮೇಡಮ್, ಆ ಕಾಲದಲ್ಲಿ ಟ್ರೆಡಿಷ್ನಲ್ ಪೇಂಟಿಂಗ್ಸ್ ಮಾಡಿರೋದನ್ನೇ ರೆಫರೆನ್ಸ್ ತಗೊಂಡು ಅದನ್ನೇ ಈಗ ಎಲ್ಲರೂ ರೆಪ್ಲಿಕೇಟ್ ಅಂದರೆ ಒಂಥರ ಕಾಪಿ
ಅಂತ ಹೇಳ್ಬೋದು. ಹ್ಮ್. ಅದನ್ನೇ ಮಾಡ್ತಾ ಇದ್ದಾರೆ, ಅದನ್ನೇ ಎಲ್ಲರೂ ಅವ್ರ ಮನೆಯಲ್ಲಿ ಫ್ರೇಮ್ ಹಾಕಿ ಇಟ್ಕೊಂಡಿದ್ದಾರೆ. ಒರಿಜಿನಲ್ ಆಗಿ ಯಾರು ಮಾಡಿದಾರಂತಾನು ಕೆಲವರಿಗೆ ಗೊತ್ತಾಗಲ್ಲ, ಬಟ್ ಎಲ್ಲರೂ ಅದನ್ನೇ ಟ್ರೈ ಮಾಡಿ ಅದನ್ನೇ ಕಲ್ತ್ಕೊಂಡು ಅದನ್ನೇ ಒಂದು ಫ್ರೇಮ್ ಹಾಕಿ ಮನೆಯಲ್ಲಿ ಅವ್ರ ಮನೆಯಲ್ಲೂ ಒಂದು ಟ್ರೆಡಿಷನಲ್ ಪೇಂಟಿಂಗ್ ಇದೆ ಅಂತ ಹಾಕೊಂಡಿದ್ದಾರೆ. ಬಟ್ ಈ ಥರ ಸಬ್ಜೆಕ್ಟ್ಗಳು ಸ್ವಲ್ಪ ಅಂದರೆ ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನೇ ಈ ಸಂದರ್ಭದಲ್ಲಿ ಸ್ವಲ್ಪ ರೀಸೆಂಟಾಗಿ ಕೆಲವು ಟೈಮ್ಸಲ್ಲಿ ಕಾಪಿ ರೈಟ್ ಮಾಡಬೇಕು ಅಂತ ಒಂದು ಸಮಸ್ಯೆ ಬಂದಿದೆ. ಇದ್ರ ಬಗ್ಗೆ ನಿಮಗೆ ಏನು ವಿಚಾರ ಮೇಡಮ್? ನಾನು ಹೇಳೋದಂದರೆ ಈ ಬಿಗಿನರ್ಸ್ ತೊಗೊಂಡ್ರೆ ಅಥೆಂಟಿಕ್ ಮೈಸೂರು ನಿಮಗೆ ಫೋಟೋಸ್ ಎಲ್ಲ ಸಿಗುತ್ತೆ ಗ್ಯಾಲರಿಗಳಲ್ಲಿ. ನೀವು ಫೋಟೋ ತೊಗೊಂಡು ಅದನ್ನು ನೋಡ್ಕೊಂಡು ಮಾಡಿ ಪ್ರಾಕ್ಟೀಸ್ ಆಗಬೇಕು. ಕೆಲವು ಪೇಂಟಿಂಗ್ಸು ತುಂಬ ಒಳ್ಳೆ ಪೇಂಟಿಂಗ್ಸ್ನ ಫೋಟೋ ತೊಗೊಂಡು ಅದನ್ನು ಹಾಳು ಮಾಡಿ ಏನೇನೋ ಮಾಡಿಟ್ಬಿಡ್ತಾರೆ. ಅದಕ್ಕೆ ಬದಲು ನಾನು ಕಾಪಿರೈಟ್ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಮೇಡಮ್, ನೀವೊಂದು ಹೋಮ್ ಮೇಕರ್, ಹೌದು. ಯು ಆರ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಆರ್ಟಿಸ್ಟ್ ಮತ್ತು ಆರ್ಟಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನೀವು ಇನ್ಸ್ಪಿರೇಷನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಮೈಸೂರು ಟ್ರೆಡಿಷ್ನಲ್ ಪೇಂಟಿಂಗ್ ಕಲ್ತ್ಕೊಳ್ಬೇಕು ಅಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ದುಡ್ಡಿಲ್ಲದೆ ಇದನ್ನು ಕಲ್ತ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಕೆಲವರು ಇಷ್ಟಪಡ್ತಾರೆ, ಕೆಲವರು ಒಂದೊಂದು ಪೇಂಟಿಂಗ್ ಮಾಡಿಬಿಟ್ಟು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಆಗಿಬಿಟ್ಟವರು ತುಂಬ ಜನ ಇದ್ದಾರೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋರು ತುಂಬ ಕಡಿಮೆ. ನಾನು ಆದಷ್ಟು ಇದನ್ನು ಬೆಳೆಸಬೇಕು ಅಂತ ಅಂದ್ಬಿಟ್ಟು ಯಾವ ಸ್ಟೂಡೆಂಟ್ಸ್ ಬರ್ತಾರೋ ಅವ್ರಿಗೆಲ್ಲ ಪ್ರಯತ್ನ ಪಡಿ, ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಳ್ಳಿ ಅಂತ ಅಡ್ವೈಸ್ ಕೊಡ್ತಾನೆ ಇರ್ತೀನಿ, ಮಾಡಿಸ್ತಾನೂ ಇದ್ದೀನಿ. ಪ್ರತಿಯೊಂದು ಪೇಂಟಿಂಗಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡು ನಾವು ಮಾಡಿದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಕಲ್ತ್ಕೊಳ್ಳೋಕ್ಕೆ ಒಂದೊಂದು ಆಸ್ಪೆಕ್ಟ್ ಬರುತ್ತೆ. ಸೊ ನಿಮ್ಮ ಪ್ರಕಾರ ಸುಮಾರು ನಾನು ಮೈಸೂರು ಪೇಂಟಿಂಗ್ ಆರ್ಟಿಸ್ಟ್, ಪ್ರೊಫೆಷ್ನಲ್ ಆರ್ಟಿಸ್ಟ್ ಅಂತ ಹೇಳೋಕ್ಕೆ ಸುಮಾರು ಎಷ್ಟು ಪೇಂಟಿಂಗ್ಸ್ ನೀವು ಮಾಡಿದ್ದೀರಾ? ನಾನು ಹತ್ತತ್ರ ಒಂದು 50 ಪೇಂಟಿಂಗ್ ಮಾಡಿದ್ದೀನಿ. ಸೊ ಅದರಲ್ಲಿ 50 ಪೇಂಟಿಂಗ್ಗಳು ಡಿಫರೆಂಟ್ ಸಬ್ಜೆಕ್ಟ್ಸ್. ಹೌದು, ಮಾಡಿರೋ ಸಬ್ಜೆಕ್ಟ್ ಯಾವುದೂ ಮಾಡಿಲ್ಲ, ಎಲ್ಲ ಬೇರೆ ಬೇರೆನೇ ಮಾಡಿದೆ. ಮೇಡಮ್, ನೀವು ಮಾಡಿರುವ ಮೈಸೂರು ಪೇಂಟಿಂಗ್ಸು ಎಲ್ಲೆಲ್ಲಿ ಡಿಸ್ಪ್ಲೇ ಆಗಿದೆ? ಯಾವ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ಸ್ ನಿಮಗೆ ಸಿಕ್ಕಿದೆ? ನಾನು ತುಂಬ ಕಡೆ ಮಾಡಿದ್ದೀನಿ. ಚಿತ್ರಕಲಾ ಪರಿಷತ್ತಲ್ಲಿ 1-2-3 ಸತಿ ಗ್ಯಾಲರಿಗಳಲ್ಲಿ ಡಿಸ್ಪ್ಲೇ ಇತ್ತು. ಚಿತ್ರಸಂತೆ ಮೇಯ್ನ್ ನಂದು ರೆಕಗ್ನೈಸೇಷನ್ ಸಿಕ್ಕಿದೆ ನನಗೆ ಚಿತ್ರಸಂತೆಯಲ್ಲಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ತುಂಬ ಜನಗಳಿಗೆಲ್ಲ ತುಂಬ ಖುಷಿಪಟ್ಟರು. ಅದು ನನಗೆ ಮೇಯ್ನ್ ಬೇಕಾಗಿರೋದು. ನೆಕ್ಸ್ಟ್ ಬೆಂಗಳೂರು ಹಬ್ಬದಲ್ಲಿ ನನ್ನದು ಡಿಸ್ಪ್ಲೇ ಇತ್ತು. ಸೊ ಅಕಾಡೆಮಿನಲ್ಲಿ ನಂದು ಪೇಂಟಿಂಗ್ಸ್ 2 ವರ್ಷ ಸೆಲೆಕ್ಟ್ ಆಗಿ ಎಲ್ಲ ಕಡೆ ಡಿಸ್ಪ್ಲೇ ಆಗಿತ್ತು. ಯಾವ ಅವಾರ್ಡ್ಸ್ ಸಿಕ್ಕಿದೆ ಮೇಡಮ್? ಸೊ ನನಗೆ ಮೈಸೂರು ದಸರಾ ಅವಾರ್ಡ್ ಮತ್ತು ಅಕಾಡೆಮಿನಲ್ಲಿ ಸೆಲೆಕ್ಟೆಡ್ ಆಗಲಿ ನನಗೆ ಅಕಾಡೆಮಿ ಅವಾರ್ಡ್ ಸಿಕ್ಕಿಲ್ಲ. ಸೊ ಸೆಲೆಕ್ಟ್ ಆಗೋದೇ ಅದರಲ್ಲಿ ದೊಡ್ಡ ವಿಷಯ. ಅಂಥದ್ರಲ್ಲಿ ನಂದು ಸೆಲೆಕ್ಟ್ ಆಗಿತ್ತು 2 ಬಾರಿ. ಸೊ ಅಕಾಡೆಮಿ ನನಗೆ ಕಮಲಾಕ್ಷಿ ಮೇಡಮ್ ಕಡೆಯಿಂದ 2 ಅಕಾಡೆಮಿನಲ್ಲಿ ವರ್ಕ್ಶಾಪ್ ಮಾಡೋ ಇದು ನನಗೆ ಸಿಕ್ತು. ಸುಧಾ ವೆಂಕಟೇಶ್ ಅಂತ ನ್ಯಾಷನಲ್ ಅವಾರ್ಡ್ ಆರ್ಟಿಸ್ಟ್ ಕೆಳಗಡೆ ಒಂದು ವರ್ಕ್ಶಾಪ್ ಮಾಡಿದೆ. ಮತ್ತು ಇನ್ನೊಂದು ಪಾರಂಪರಿಕ ಕಾವಿ ಕಲೆ ಅಂತ ಅಂದ್ಬಿಟ್ಟು ಅದು ಒಂದು ವರ್ಕ್ಶಾಪ್ ಅಕಾಡೆಮಿ ಕಡೆಯಿಂದ ನನಗೆ ಸಿಕ್ತು. ಸೊ ಅದೆರಡು ಮಾಡಿದ್ದೀನಿ. ಮೇಡಮ್, ನಿಮ್ಮದು ನೆಕ್ಸ್ಟ್ ಸ್ಟೆಪ್ಪು ಈ ಟ್ರೆಡಿಷ್ನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸಲ್ಲಿ ಏನು ಮೇಡಮ್? ಸೇಮ್ ನಾನು ಇವಾಗ ನೆಕ್ಸ್ಟು ತಿರುಪತಿ ಕ್ಷೇತ್ರನೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಸೆಕೆಂಡ್ ಓಷನ್. ಅದರಲ್ಲಿ ಏನು ಅಂದರೆ ನಾನು ಅಲ್ಲೇ ಹೋಗಿ ರಿಸರ್ಚ್ ಮಾಡಿ ಇನ್ನೂ ತುಂಬ ಇದೆ. ಅದು ನನಗೆ ಈ ನಡುವೆ ಗೊತ್ತಾಗಿದ್ದು. ಸೊ ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಸೆಕೆಂಡ್ ಓಷನಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದಲ್ಲದೆ ಬೇರೆ ಕ್ಷೇತ್ರಗಳದ್ದು ಮಾಡಬೇಕು ಅಂತ ನನಗಿಷ್ಟ. ಸೊ ಹಾಗಾಗಿ ಕೆಲವು ಕ್ಷೇತ್ರಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಕೆಚ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಳ್ಳೊಳ್ಳೆ ಪೇಂಟಿಂಗ್ಸ್ ತರಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ರೊಟೀನ್ ಹೇಗಿದೆ ಮೇಡಮ್? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಪೇಂಟಿಂಗು ನಿಮ್ಮ ಜೀವನದ ಒಂದು ಅಂಶ ಆಗಿಬಿಟ್ಟಿದೆ. ಹೌದು. ಸೊ ಆವಾಗ ನೀವು ನಿಮ್ಮ ರೊಟೀನ್ನೇ ಹೆಂಗೆ ಮಾಡ್ಕೊಳ್ತೀರಾ? ಒಂದಿನ ನಿಮ್ಮ ಲೈಫಲ್ಲಿ ಒಂದಿನ ಹೆಂಗಿರುತ್ತೆ? ತುಂಬ ಖುಷಿಯಾಗಿರುತ್ತೆ. ಪೇಂಟಿಂಗಲ್ಲಿ ತುಂಬ ಒಳ್ಳೆ ಮೆಡಿಟೇಷನ್ ಸಿಗುತ್ತೆ. ಸೊ ಎಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಬಂದುಬಿಟ್ಟು ಅದರಲ್ಲಿ ಕೂತ್ಕೊಂಡ್ರೆ ಫುಲ್ ಮೆಡಿಟೇಷನ್, ಎಲ್ಲ ಕೂಲಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಅದನ್ನು ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ಥರ ಬೇಕು ನನಗೆ ಪೇಂಟಿಂಗ್. ಒಂದೇ ದಿವಸ ಊಟ ಇಲ್ಲದ್ರೂ ಪರವಾಗಿಲ್ಲ, ಪೇಂಟಿಂಗ್ ಅಂತೂ ಬೇಕು ಅಂತ ಕೂತ್ಕೊಳ್ತೀನಿ, ಮಾಡ್ತೀನಿ. ನಿಮ್ಮ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ನಿಮಗೆ ಎಷ್ಟುವರೆಗೂ ಸಿಕ್ಕಿದೆ ಅಂತ ಸ್ವಲ್ಪ ಹೇಳಿ. ಅಯ್ಯೋ, ಖಂಡಿತ ಅವ್ರ ಸಪೋರ್ಟ್ ಇಲ್ಲದಿದ್ದರೆ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾ ಇರಲಿಲ್ಲ. ಎಕ್ಸ್ಪೆಷಲಿ ಫೈನಾನ್ಷಿಯಲ್ ಸಪೋರ್ಟು ಬೇಕು ಇದಕ್ಕೆ.
ಟೈಮ್ ಕೊಡಬೇಕು, ಎಲ್ಲ ಕೊಡಬೇಕು. ಎಲ್ಲಾದರೂ ಕರೀತಾರೆ ಒಂದೊಂದು ಸತಿ ಬರೋಕ್ಕೆ ಇಷ್ಟ ಆಗಲ್ಲ. ಸೊ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಮಕ್ಕಳಂತೂ ತುಂಬ ಕೋಪ್ರೇಟ್ ಮಾಡಿದ್ದಾರೆ. ಸೊ ತುಂಬ ಅವರಿಂದ ನನಗೆ ಕೋಪ್ರೇಷನ್ ಸಿಕ್ಕಿದೆ. ಮೇಡಮ್, ಟ್ರೆಡಿಷ್ನಲ್ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ ಬಗ್ಗೆ, ಆಮೇಲೆ ತಿರುಪತಿ ಕ್ಷೇತ್ರ ಬಗ್ಗೆ ಇಷ್ಟೊಂದು ನಮಗೆ ಇನ್ಫಾರ್ಮೇಷನ್, ಇನ್ಸೈಟ್ಸು, ಇನ್ಸ್ಪಿರೇಷನ್ ಕೊಟ್ಟೋದಕ್ಕೆ ಭಾಳ ಭಾಳ ಧನ್ಯವಾದಗಳು. ಹಿಂದೆ ಮುಂದೆ ನೀವು ಇನ್ನೂ ಜಾಸ್ತಿ ಈ ಥರ ಪೇಂಟಿಂಗ್ಸ್ಗಳು ಮಾಡಿ ಬರುವ ಫ್ಯೂಚರ್ ಜನ್ರೇಷನ್ಸ್ಗೆ ಇನ್ನೂ ಜಾಸ್ತಿ ಈ ಥರ ಸಬ್ಜೆಕ್ಟ್ಗಳು ಪ್ರದರ್ಶನ ಮಾಡಿ ಅವ್ರನ್ನೇ ಇನ್ಸ್ಪೈರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದಗಳು. ನನ್ನ ಕಡೆಯಿಂದ ನೀವು ನನ್ನ ಹುಡ್ಕೊಂಡು ಬಂದು ನನ್ನ ತಿರುಪತಿ ಕ್ಷೇತ್ರದ ಬಗ್ಗೆ ಎಲ್ಲ ವಿಚಾರಿಸಿ ಒಳ್ಳೆ ಇದು ಕೊಟ್ಟಿದ್ದಕ್ಕೆ ನನ್ನ ಕಡೆ ಒಳ್ಳೆಯದು. Thank you. A new journey has begun in the traditional Indian Mysore style painting art form. A lot of people are coming forward to recreate some masterpieces with a lot of research, substantiating with a lot of evidences to say that this particular art form has been one of the most ancient art forms in India and has come a very long way. Join us as we present to you the 2.0 version of the same Tirupati Kshetra created or recreated by Srimati Renuka Nagaraj.